ಈ ಬೆಂಗಳೂರು ಆತ್ಮಾನಂದ ಸತ್ಸಂಗ ಮಂಡಳಿಯ 48ನೇ ಮಾಸದ ಕಾರ್ಯಕ್ರಮ. ಈ ಸತ್ಸಂಗದಲ್ಲಿ ವೇದಿಕೆ ಮೇಲೆ ಆಸೀನರಾದಂಥ ಅನುಭವಿಗಳಂತ ಈರಣ್ಣನಲ್ಲಿಯೂ, ಅದೇ ರೀತಿ ನಮ್ಮ BA ಪಾಟೀಲ್ ಸರಲ್ಲಿಯೂ, ದೇಸಾಯಿಯವರಲ್ಲಿಯೂ ಹಾಗೂ ತಮ್ಮೆಲ್ಲೂ ನನ್ನ ಅನಂತ ವಂದನೆಗಳು. ಪುಣ್ಯಾತ್ಮರೇ, ಇದುವರೆಗೆ ಎಲ್ಲರೂ ತಮ್ಮ ಅನುಭವವನ್ನು ಹಂಚಿಕೊಂಡಿದ್ದಾರೆ. ಸಾಕಷ್ಟು ವಿಚಾರಗಳನ್ನು ತಿಳಿಸಿದ್ದಾರೆ. ಜಗತ್ತಿನೊಳಗೆ ಅತಿ ಕನಿಷ್ಠವಾದದ್ದು ಯಾವುದಪ್ಪ? ಲಘು ಅಂದರೆ ಕನಿಷ್ಠ ಅಥವಾ ಕೇವಲ. ಭಾಳ ಲಘುವಾಗಿ ಮಾತಾಡಬೇಡ ಅಂದ್ರೆ ಕನಿಷ್ಠವಾಗಿ ಮಾತಾಡಬೇಡ ಅಂತಂದ್ರೆ, ಭಾಳ ಕನಿಷ್ಠ ಮಟ್ಟದಾಗ ನೋಡೋದು ಯಾರನ್ನು ನೋಡ್ತೇವೆ ನಾವು? ಭಿಕ್ಷುಕರನ್ನು, ಬೇಡೋ ಅವ್ರನ್ನ, ಏನಿಲ್ಲನಪ್ಪ ಇವಾಗ ಅಂತ ನೋಡ್ತೇವೆ. ಅದು ಕನಿಷ್ಠತನ ತೋರಿಸಿಕೊಡ್ತದೆ. ದೊಡ್ಡದು ಯಾವುದಪ್ಪ? ಯಾರು ಕೊಡ್ತಾರಲ್ಲ ಅವನ ದೊಡ್ಡವ. ಎಲ್ಲಾನು ಕೊಡವ ಯಾರು ಅಂತ ಹೇಳ್ತೇವೆ ನಾವು? ದೇವರು. ಅವನ ದೊಡ್ಡವ ಅಂತ ಹೇಳ್ತೇವೆ. ಸಾಮಾನ್ಯವಾಗಿ ಮಾತಾಡೋ ಆಡು ಭಾಷೆ ಒಳಗೆ ಅಂದ್ರೆ, ಯಾರು ಕೊಡ್ತಾರ ಅವ ದೊಡ್ಡವ, ಯಾರು ಕೇಳ್ತಾರಲ್ಲ ಅವ ಸಣ್ಣವ. ಜಗತ್ತಿನೊಳಗೆ ಎಲ್ಲರೂ ಕೇಳೋರ. ಯಾರು ಶ್ರೀಮಂತ, ವಿದ್ಯಾವಂತ, ಬಹಳ ಬುದ್ಧಿವಂತ, ಏನೇನೇನೋ ಜಗತ್ತಿನೊಳಗೆ ಸಾಧನ ಮಾಡಿದಾರೆ ಎಲ್ಲರನ್ನು ಕೇಳ್ರಿ, ಅವರಲ್ಲಿ ಬೇಡಿಕೆ ಅನ್ನೋದು ಏನಾರ ಕಡಿಮೆ ಆಗೈತೆ. ಒಂದಿಲ್ಲ ಒಂದು ಬೇಡೇ ಬೇಡ್ತಾರೆ. ಒಬ್ರು ಆರೋಗ್ಯ ಬೇಡ್ತಾರ, ಒಬ್ರು ಆಯುಷ್ಯ ಬೇಡ್ತಾರ, ಒಬ್ರು ವಿದ್ಯಾ ಬೇಡ್ತಾರ, ಒಬ್ರು ಧನ ಬೇಡ್ತಾರ. ಬೇಡಿಕೆ ಭಿನ್ನ ಆಗಿರಬಹುದು, ಆದ್ರೆ ಬೇಡೋದು ತಪ್ಪಿಲ್ಲ. ಅಂದ್ರೆ ಇದ್ರೊಳಗೆ ಎಷ್ಟು ಬೇಡಿದ್ರು ಮತ್ತೆ ಕೊರತೆ ಅನ್ನೋದೈತೆ ಅಂತ. ನೀ ಎಷ್ಟೋ ಬೇಡ್ಕೊ, ನೀನು ಒಂದು ಬೇಡಿಕೆ ಮುಗಿಯೋರೊಳಗ ಮತ್ತೊಂದು ಬೇಡಿಕೆ ಶುರು ಆಗೇ ಬಿಟ್ಟಿರ್ತದೆ. ಯಾರು ಇದಕ್ಕೆ ಸಾಕಂತೇಳಿ ಹಿಂದೆ ಸರಿದಿರ್ತಾರ, ಸಾಕನ್ನೋದು ಯಾವಾಗ ಬರ್ತೈತೆ ಅವನು ದೊಡ್ಡ ಹೋಗ್ತಾನ. ಆದ್ರೆ ಸಾಕನ್ನೋದು ಬರೋದು ಬಹಳ ಕಠಿಣ ಐತಿ. ಮಾತಿನೊಳಗೆ ಸಾಕಂತ ಬರ್ಬೋದು, ಮನಸ್ಸಿನೊಳಗೆ ಬರಬೇಕಲ್ಲ. ತೋರ್ಕಿಗೆ ಹೊರಗೆ ಸಾಕಂತ ಬಿಡ್ಬೋದು, ಒಳಗೆ ಬಿಡಕ್ಕೆ ಆಗ್ಬೇಕಲ್ಲ. ಅದಕ್ಕೆ ಇದು ಎರಡು ಥರದೊಳಗೆ ನೋಡ್ಬೇಕು ನಾವು. ಹೊರಗೆ ಸಾಕಂತ ಬಿಟ್ಟು ಒಳಗೆ ಹಿಡ್ಕೊಳೋದು ತುಮನ, ಒಳಗೆ ಬಿಟ್ಟು ಹೊರಗೆ ಆರಾಮಿರೋದು ತುಮನ. ಅಧ್ಯಾತ್ಮ ಏನು ಕಳಿಸ್ಕೊಡ್ತದೆ ಅಂದ್ರೆ, ನಮಗೆ ಒಳಗೆ ಬಿಡಕ್ಕೆ ಹಸ್ತದೆ ನಮಗೆ. ಈ ನಾವು ಎಲ್ಲಿ ಹಿಡ್ಕೊಂಡೆವು, ಎಲ್ಲಿ ತ್ರಾಸಕತಿ? ಹೊರಗೆ ಗಳಿಸಿದ ಕುಂತಿದ್ದು ತ್ರಾಸ ಆಗಿಲ್ಲ ನಮಗೆ. ಒಳಗೆ ಏನು ಕೊರಿತೈತಲ್ಲ, ನನಗೆ ಇದಿಲ್ಲ ಅದಿಲ್ಲ ಅಂತೇಳಿ, ಅದು ಭಾಳ ತ್ರಾಸ ಮಾಡ್ತದೆ. ಅದು ಮನುಷ್ಯನನ್ನು ಸಣ್ಣವನನ್ನಾಗಿ ಮಾಡ್ತದಂತ. ಒಳಗೆ ನಮಗೆ ಬೇಕನ್ನೋದು ಹುಟ್ಟುತ್ತೆ ಅಂದ್ರೆ ಅದು ನಮ್ಮನ್ನು ಕನಿಷ್ಠನನ್ನಾಗಿ ಮಾಡ್ತದೆ. ಒಳಗೆ ನಮಗೆ ಸಾಕಂತ ಶುರು ಆಯ್ತು ಅಂದ್ರೆ ಅದು ನಮ್ಮನ್ನು ವಿಶಾಲ ಮನೋಭಾವವನ್ನು ಬೆಳೆಸ್ತದೆ. ನಿನಗೆ ಸಾಕಂದಾಗ ಇನ್ನೊಬ್ಬ ಕೊಡಕ್ಕೆ ಹಸ್ತದ. ಒಂದು ಯಾವ್ದಾರ ದಾನ ಮಾಡ್ಬೇಕಂತ ಇಟ್ಕೋರಿ ನೀವು, ಅದರ ಮೇಲಿನ ಮೋಹ ಬಿಟ್ಟಾಗ ಅದನ್ನು ಕೊಡಕ್ಕೆ ಹಸ್ತತಿ. ತೋರ್ಕಿಗೆ ಕೊಡೋದು ಬೇರೆ. ನೀನು ಮನಸ್ಪೂರ್ವಕವಾಗಿ ಇನ್ನೊಬ್ಬಕ್ಕೆ ಕೊಡಬೇಕಂದ್ರೆ, ಇನ್ನೊಬ್ಬರಿಗೆ ಉಪಕಾರ ಮಾಡ್ಬೇಕಂದ್ರೆ ಅದರ ಮೇಲಿನ ಮೋಹ ಬಿಡ್ಬೇಕಾಕತ್ ನೀನು. ಅದಕ್ಕೆ ಆಡು ಭಾಷೆದಾಗ ಸಾಕಂದವ ಸಾಹುಕಾರ, ಬೇಕಂದವ ಬಿಕಾರಿ ಅಂತ ಹೇಳ್ಯಾರ. ಅಂದ್ರೆ ಜಗತ್ತಿನೊಳಗೆ ಎಲ್ಲರೂ ಬಿಕಾರಿಗಳ. ನಾವು ಭಿಕ್ಷೆ ಬೇಡವನು, ದನ ಕನಕಾದಿಗಳನ್ನು ಬೇಡವನು ಅಷ್ಟೇ ಬಿಕಾರಿ ಅಂತ ನಾವು ತಿಳ್ಕೊಂಡೆವು. ಎಷ್ಟು ಜನ ಆರೋಗ್ಯ ಬೇಡ್ತಾರ, ಎಷ್ಟು ಜನ ಆಯುಷ್ಯ ಹೇಳ್ತಾರಲ್ಲ. ಈಗ ಸಾವಿರಾರು ವರ್ಷ ಬದುಕೋದು ಇವು ಆಶೆನ. ಬಹಳ ವಿದ್ಯೆ, ಬಹಳ ಪಾಂಡಿತ್ಯ ಗಳಿಸ್ಕೊಂಡು, ಬಹಳ ಪದವಿ ಗಳಿಸ್ಕೊಂಡು ಜಗತ್ತಿಗೆ ಕೀರ್ತಿಮಾನ ಅನಿಸ್ಕೋಬೇಕು, ಇದು ಒಂದು ಆಶೆನ, ಇದು ಒಂದು ಬಯಕೆನ. ಬಹಳ ಹೌದೌದು ಅನಿಸ್ಕೋಬೇಕು, ಜಗತ್ತಿನ ಕಡೆ ಮಿಹಿದಾವಿ ಅನಿಸ್ಕೋಬೇಕಂತ ಹೊಂಟಾರ, ಅದು ಒಂದು ಆಸೆ ಬಯಕೆನ. ಈ ಬಯಕೆ ಒಳಗೆ, ಆಸೆ ಒಳಗೆ ಮನುಷ್ಯ ಹಂಗ ಜೀವನ ಕಳೆದು ಬಿಡ್ತಾನ. ಅದಕ್ಕೆ ಅದರಿಂದ ಲಘುವಾದದ್ದು ಜಗತ್ತಿನೊಳಗೆ ಯಾವುದಿಲ್ಲ ಅಂತ ಹೇಳ್ಯಾರ. ಮತ್ತಿದು ಸಾಕನ್ನೋದು ಯಾವಾಗ ಬರ್ತದೆ? ಈ ಕನಿಷ್ಠ ಮಟ್ಟದಿಂದ ನಾವು ಉತ್ತಮ ಮಟ್ಟಕ್ಕೆ ಹೋಗ್ಬೇಕಂದ್ರೆ, ಲಘುವಿಂದ ಗುರು ಆಗಬೇಕಂದ್ರೆ ನಾವೆಲ್ಲ ಲಘು ಅದೇವು, ಈಗ ಸಣ್ಣವರು ಅದೇವು. ಯಾಕಂದ್ರೆ ನಮ್ಮಲ್ಲಿ ಸಾಕು ಅನ್ನೋದು ಬಂದಿಲ್ಲ. ಅದನ್ನ ಈ ಅಧ್ಯಾತ್ಮ ಸತ್ಸಂಗ ನಮ್ಮನ್ನು ಬೆಳೆಸ್ತದೆ.
ಸಾಕನ್ನೋದು ಸುಮ್ಮನೆ ಬರುವುದಿಲ್ಲ. ಅದು ಮಾತಿನೊಳಗೆ ಹೇಳಬಹುದು, ಕೃತಿ ಒಳಗೆ ತೋರಿಸಿದಂಗ ಮಾಡಬಹುದು. ಎಲ್ಲ ಬಿಟ್ಟೇನಪ್ಪ ಅಂತೇಳಿ ಅಂಗಿ ಕಿಸೆ ಹಚ್ಚಲ್ದಂಗ ಕಿಸೆನೇ ಇಲ್ಲ ನೋಡ್ರಿ ಅವ್ರಿಗೆ. ಯಾಕಂದ್ರೆ ಬೇಕು ಅನ್ನೋದಿಲ್ಲ, ತೋರಿಸ್ಬೋದು ಜಗತ್ತಿಗೆ. ಬೇಕು ಅನ್ನೋದು ಇಲ್ರಿ, ಕಿಸೆನ ಹೊಲಿಸಿಲ್ಲ ಅವ್ರ ಅಂಗಿಗೆ. ತೋರಿಸ್ಬೋದು ಜಗತ್ತಿಗೆ, ಆದ್ರೆ ಒಳಗೆ ಅಂತಃಕರಣದೊಳಗೆ ಪದವಿ ಪಟ್ಟದ ಮೇಲಿನ ವ್ಯಾಮೋಹ, ವಿಷಯ ವಸ್ತುಗಳ ಮೇಲೆ ವ್ಯಾಮೋಹ ಬಿಡ್ಬೋದು. ಪದವಿ ಪಟ್ಟದ ಮೇಲೆ ವ್ಯಾಮೋಹ ಭಾಳ ದೊಡ್ಡದು. ಮತ್ತು ಅದಕ್ಕಿಂತ ನಾನು ಗುರು, ಜಗದ್ಗುರು, ನಾನು ಶ್ರೇಷ್ಠ, ನಾನು ದೊಡ್ಡವ ಅನ್ನೋ ಭಾವ ಐತಲ್ಲ, ಅದು ಬರ್ತೈತಿ ಒಳಗೆ. ಮತ್ತೆ ಬಿಟ್ಟೇನು ಅನ್ನೋದು ಬರ್ತೈತಿ. ನಾನು ಬಿಟ್ಟೇನು ಅನ್ನೋದು, ಇದನ್ನೆಲ್ಲ ತ್ಯಾಗ ಮಾಡಿಬಿಟ್ಟೇನಪ್ಪ ಅನ್ನೋದು, ಅದು ಬಂತಂದ್ರೆ ಅಲ್ಲ. ಅದು ಇದೆಲ್ಲ ಯಾವಾಗ ಬರ್ತೈತೆ ಅಂದ್ರೆ ಸುಮ್ಮನೆ ತೋರ್ಕಿಗೆ ಮಾಡಿದಾಗ. ನಿಜವಾಗಲೂ ಸಾಕನ್ನೋದು ಯಾವಾಗ ಬರ್ತೈತಿಪ್ಪ? ಮನಪೂರ್ವಕವಾಗಿ ಬಂದಾಗ, ಮನಸ್ಸಿನೊಳಗೆ ಬಂದಾಗ, ಅಂತಃಕರಣದೊಳಗೆ ಮೂಡಬೇಕದು. ಅಂತಃಕರಣದೊಳಗೆ ಯಾವಾಗ ಮೂಡ್ತೈತೆ ಅದು? ಅಂತಃಕರಣದೊಳಗೆ ಸುಮ್ಮನೆ ಬರೋದಿಲ್ಲ ಸಾಕಂತೇಳಿ. ಧನ ಕನಕಾದಿಗಳ ಮೇಲಿನ ಮೋಹ, ಪದವಿ ಪಾಂಡಿತ್ಯ ಮೇಲಿನ ಮೋಹ, ಎಲ್ಲ ಜಗತ್ತಿನ ವಿಷಯ ವಸ್ತುಗಳ ಮೇಲಿನ ಮೋಹ ಯಾವಾಗ ಅಳಿತೈತಿ? ಅದರಲ್ಲಿ ಎಲ್ಲದರಲ್ಲಿ ದೋಷ ಕಂಡಾಗ. ಜಗತ್ತ ದೋಷದಿಂದ ಕೂಡಿದ್ದೈತಿ ಇದು ಪ್ರಪಂಚ ಅನ್ನೋದು ಮಾಯೆ ಅಂತ ಅದಕ್ಕೆ ಹೇಳ್ತಾರೆ. ತೋರ್ತಕ್ಕಂಥದ್ದೆಲ್ಲ ಅದರೊಳಗೆ ಶರೀರನೂ ಬಂತಿ. ಯಾವುದನ್ನ ನೀ ನೋಡ್ತೀಯಲ್ಲ ಅದೆಲ್ಲ ಮಾಯೇನ. ನೋಡುದಂದ್ರೆ ಈ ಕಣ್ಣಿಲಿ ನೋಡೋದಲ್ಲ. ಈ ಕಣ್ಣಿಲಿ ನೋಡ್ಲಾರ್ದಂಥದ್ದು ವಸ್ತುಗಳದಾವು. ಅದಕ್ಕೆ ಅಂತಃಕರಣ ಅಂತಾರ. ಮನ ಬುದ್ಧಿಯಾದಿಗಳನ್ನು ಕಣ್ಣಿಲಿ ನೋಡಕತ್ತೇನ? ಅವು ಮಾಯ ರೂಪನ. ಅದಕ್ಕೆ ಇದನ್ನ ಯಾವ ರೀತಿಯಾಗಿ ನೀ ನೋಡಬೇಕಪ್ಪ ಅಂದ್ರೆ ವಿವೇಕದಿಂದ ನೋಡಬೇಕು. ಅದಕ್ಕೆ ಮೂರನೇ ಕಣ್ಣು ಅಂತ ಹೇಳಿದ್ರೆ, ಸಾಂಕೇತಿಕವಾಗಿ ಅವ್ರು ಹೇಳಿದ್ರೆ, ಮುಕ್ಕಣ್ಣ, ಮೂರನೇ ಕಣ್ಣು ತೆಗಿ, ಜ್ಞಾನದ ಕಣ್ಣು ತೆಗಿ ನೀನು. ನಾವೆಲ್ಲ ಯಾವ ರೀತಿ ನೋಡಾಕತ್ತೇವು? ಅಜ್ಞಾನದಿಂದ ನೋಡಾಕತ್ತೇವು ಜಗತ್ತನ್ನು. ಅದಕ್ಕೆ ಇದ್ರೊಳಗೆ ಸುಖ ಐತಿ, ಅಲ್ಲಿ ಸುಖ ಐತಿ, ಇಲ್ಲಿ ಸುಖ ಐತಿ ಅಂತೇಳಿ ಹುಡುಕ್ತೇವೆ ಬರೀ. ಜಗತ್ತಿನ ಎಲ್ಲ ವಿಷಯ ವಸ್ತುಗಳನ್ನು ಸುಖ ಹುಡುಕುವ ಬುದ್ಧಿ ಯಾಕಂತಂದ ಐತಿ ಅಂದ್ರೆ ನಮ್ಮಲ್ಲಿ ಅಜ್ಞಾನ ಹಂಗ ಐತಿ. ಅದರೊಳಗೆ ಗಟ್ಟಿಯಾಗಿ ಕುಂತು ಬಿಟ್ಟತೆ ನಮಗೆ ಸುಖ ಬುದ್ಧಿ. ಶರೀರ ಹಿಡ್ಕೊಂಡು ಎಲ್ಲದರಲ್ಲಿ ಸುಖಾನ ಹೊಂದಬೇಕಂತಾನ. ಶರೀರ ಸದೃಢ ಇದ್ರೆ ಸುಖ ಅಂತಾನ, ಬಹಳ ಬುದ್ಧಿವಂತ ಆದ್ರೆ ಸುಖ ಹೊಂತೇನಂತಾನ, ಬಹಳ ವಿದ್ಯಾವಂತ ಆದ್ರೆ ಸುಖ ಹೊಂತೇನಂತಾನ, ಬಹಳಷ್ಟು ದನ ಕನಕಾದಿಗಳಿದ್ರೆ ಸುಖ ಹೊಂತೇನಂತಾನ, ಜಗತ್ತಿನ ಎಲ್ಲ ಅಧಿಕಾರಗಳ ತನ್ನಂತೆಲಿದ್ರೆ ಸುಖ ಹೊಂತೇನಂತಾನ. ಆದ್ರೆ ಸುಖ ಅನ್ನೋದು ಇದು ಯಾವುದನ್ನು ನಿರ್ಧಾರ ಮಾಡ್ಕೊಂಡಿಲ್ಲ ಅನ್ನೋದು ಗೊತ್ತಿಲ್ಲ. ಅಜ್ಞಾನ ಅಷ್ಟೊಂದು ಗಾಢವಾಗೈತಿ. ಸುಖ ಅನ್ನೋದು ಹೊರಗಡೆ ವಸ್ತುವಿನಿಂದ ಬರ್ತೈತೆ ಅಂತ ಏನು ತಿಳ್ಕೊಂಡು ಕುಂತಾನಲ್ಲ, ಇದು ಅಜ್ಞಾನ. ಯಾವಾಗ ಈ ಅಜ್ಞಾನ ನಾಶಕತೆ, ಯಾವಾಗ ಈ ತೋರಾಣ ತೋರಿಕೆ ಜಗತ್ತಿನ ಜಡ ವಸ್ತುಗಳಲ್ಲಿ ವಿಷಯಾದಿಗಳಲ್ಲಿ ಸುಖ ಬುದ್ಧಿ ಏನೈತಲ್ಲ ಅದು ದೋಷದಿಂದ ಕೂಡಿದ್ದೈತೆ ಅಂತ ತಿಳುವಳಿಕೆ ಬರ್ತೈತಿ, ಅವಾಗ ಅದರ ಮೇಲಿನ ಮೋಹ ಅಳಿತೈತಿ. ಸುಮ್ಮನೆ ಮೋಹ ಹೋಗುದಿಲ್ಲ. ಅದು ಯಾರ ಹೇಳಿದ್ರ ಕೇಳಿದ್ರ ಮೇಲೆ ಮೋಹ ಹೋಗುದಿಲ್ಲ. ಸ್ವ ಅನುಭವದಿಂದ ನೋಡಿದಾಗ. ಅದಕ್ಕೆ ಅನುಭವ ಬಹಳ ಮುಖ್ಯಕತ್ತಿಲ್ಲಿ. ನಮ್ಮ ಜೀವನ ಏನೈತಲ್ಲ ಅದನ್ನು ಪ್ರತಿ ಹೆಜ್ಜೆಗೂ ವಿಮರ್ಶೆ ಮಾಡಿ ನೋಡಬೇಕು. ಅದಕ್ಕೆ ವಿವೇಕದ ಕಣ್ಣಿನಿಂದ ನೋಡಬೇಕು. ನಾವು ನೋಡುವುದಿಲ್ಲ ಅದನ್ನ, ಯಾಕಂದ್ರೆ ಆ ಕಣ್ಣು ಮುಚ್ಚಿ ಮುಟ್ಟೈತಿ ನಮ್ಮದು. ಯಾವಾಗ ಆ ಕಣ್ಣು ತೆರಿತೈತಿ ಅವಾಗ ಇದೆಲ್ಲ ಸಣ್ಣದಾಗಿ ಕಾಣಕ್ಕೆ ಶುರು ಆಕತಿ. ಇಲ್ಲಿಕಂದ್ರೆ ಇವೆಲ್ಲ ದೊಡ್ಡ ಕಾಣಿಸ್ತಾವ ನಮಗೆ. ದೊಡ್ಡ ಮಣಿ, ದೊಡ್ಡ ಅಧಿಕಾರ, ದೊಡ್ಡ ಬಂಗ್ಲೆ, ಬಹಳಷ್ಟು ಶ್ರೀಮತಿಕೆ, ಇವ ದೊಡ್ಡ ಅನಿಸ್ತಾವ ನಮಗೆ. ಅದನ್ನು ಪಡ್ಯಾಕ ಬೆನ್ನತ್ತಿ ಹೊಕ್ಕೇವ್ ನಾವು. ಯಾವಾಗ ಆ ಮೂರನೇ ಕಣ್ಣು ತೆರಿತೈತಿ ಇವೆಲ್ಲ ಸಣ್ಣ ಅನಿಸಿಬಿಡ್ತಾವ, ಇವೆಲ್ಲ ಕನಿಷ್ಠ ಅನಿಸ್ತಾವ, ಇವೆಲ್ಲ ಕೇವಲ ಅನಿಸ್ತಾವ. ಅದನ್ನ ವಿವೇಕದ ಕಣ್ಣಿಂದ ನೋಡಿದಾಗ. ಆ ವಿವೇಕದ ಕಣ್ಣು ಅಜ್ಞಾನ ಇದ್ದಾಗ ತೆಗಿತೈತೆ ಅನ್ನೋದಿಲ್ಲ. ಸುಜ್ಞಾನದಿಂದ. ಅದಕ್ಕೆ ಏನಪ್ಪಾ ಮಾಡೋದು ಅಂದ್ರೆ ಈ ಜ್ಞಾನವನ್ನು ಬೆಳೆಸ್ಕೊಳೋದು, ಸತ್ಯದ ಬಗ್ಗೆ ಚಿಂತನೆ ಮಾಡ್ಕೋತ ಕುಂದ್ರೋದು, ಅದೇ ವಿಚಾರದಲ್ಲಿ ಮಗ್ನ ಆಗೋದು. ನಿಧಾನವಾಗಿ ನಿನ್ನ ಅಂತಃಕರಣದಲ್ಲಿದ್ದಂಥ ದೋಷಗಳ ನಿನಗೆ ಅನುಭವಕ್ಕೆ ಬರಕ್ಕೆ ಶುರು ಆಕ್ಕಾವ. ನಮಗೀಗ ದೋಷಗಳು ಕಾಣಕತ್ತಿಲ್ಲ ಅಂದ್ರೆ ಅದರ ಅರ್ಥ ಏನಪ್ಪಾ ಅಂದ್ರೆ ನಮ್ಮಲ್ಲಿ ವಿವೇಕ ಜಾಗ್ರ ಆಗಿಲ್ಲ ಅಂತ.
ಸತ್ಸಂಗ ಶ್ರವಣವನ್ನು ಕೊಡ್ತೈತಿ. ಅದನ್ನ ಮನನ ಮಾಡಿದಾಗ ಅಲ್ಲಿ ದೋಷಗಳ ದರ್ಶನ ಆವಾಗ ಶುರು ಅಕ್ಕಾವು. ಬರೀ ಶ್ರವಣ ಮಾಡಿಬಿಟ್ರೆ ಆಗೋದಿಲ್ಲ, ಅದನ್ನು ಮನನ ಮಾಡ್ಬೇಕು. ಮತ್ತೆ ಹೊಳ್ಳಿ ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನಿಧಾನವಾಗಿ ಹೆಜ್ಜೆ ಹೆಜ್ಜೆಗೆ ಅದನ್ನು ಅವಲೋಕನ ಮಾಡ್ಕೊಂತ ಹೋಗ್ಬೇಕು. ಅವಾಗ ಅಲ್ಲಿ ದೋಷ ದರ್ಶನ ಆಕತಿ. ಅದಕ್ಕೆ ಸುಮ್ಮನೆ ಆಗೋದಿಲ್ಲ ಇದು ದೋಷ ದರ್ಶನ. ಅದಕ್ಕೆ ಆ ಕ್ರಮದಲ್ಲಿ ನಾವು ಜೀವನವನ್ನು ಸಾಗಿಸ್ಕೊಂತ ಹೋಗ್ಬೇಕು. ಅದಕ್ಕೆ ಮನುಷ್ಯ ಜೀವನ ಎದಕ್ಕೆ ಶ್ರೇಷ್ಠಪ್ಪ ಅಂದ್ರೆ ನಮ್ಮಲ್ಲಿ ಇದರಲ್ಲಿ ಆ ಅನುಭವನ ಹೊಂದಕ್ಕೆ ಅವಕಾಶ ಐತಿ. ಯಾಕಂದ್ರೆ ಇಲ್ಲಿ ವಿವೇಕ ಹೊಂದಕ್ಕೆ ಅವಕಾಶ ಐತಿ. ಪಶು ಪಕ್ಷಿ ಪ್ರಾಣಿಗಳಲ್ಲಿ ಆ ವಿವೇಕ ಜಾಗರ ಆಗುವುದಿಲ್ಲ. ಯಾವುದು ಸತ್ಯ ಯಾವುದು ಅಸತ್ಯ ಅನ್ನೋ ಚಿಂತನೆ ಅದಕ್ಕೆ ಮಾಡುವಂಥ ಶಕ್ತಿ ಇಲ್ಲ. ಮನುಷ್ಯ ಜನ್ಮಕ್ಕೆ ಬಂದಾಗ ಆ ಶಕ್ತಿ ಐತಿ. ಯಾವಾಗ ಆ ಶಕ್ತಿಯನ್ನು ನಾವು ಉಪಯೋಗ ಮಾಡ್ಕೊಳಕ್ಕೆ ಶುರು ಮಾಡ್ತೇವೋ ಅವಾಗ ಮನುಷ್ಯ ಜನ್ಮ ಬದುಕಕ್ಕೆ ಶುರು ಮಾಡೇವಂತ ಅರ್ಥ. ಸುಮ್ಮನೆ ಇಲ್ಲ ಅಂದ್ರೆ ಉಂಡೆ ಹುಟ್ಟೆ ತೊಟ್ಟೆ ಪದವಿ ಪಡೆದೆ ಏನೇನೋ ಮಾಡಿದ್ರು ಎಲ್ಲ ಹೊರಗಿನ ಜಗತ್ತಿನ ವಿಷಯಗಳಾದವು. ಇದ್ರೊಳಗೆ ಏನು ಸಾಧನ ಮಾಡೇನಂದ್ರೂ ನೀನು ಯಾವ ನಿನ್ನ ಕೆಲಸಕ್ಕೆ ಬರೋದಿಲ್ಲ. ಯಾಕಂದ್ರೆ ನಿನಗೆ ಬೇಕಾಯ್ದೇನಪ್ಪ ಸುಖ. ಇವೇನು ಹೊರಗಿನ ಎಲ್ಲ ಏನು ಮಾಡ್ಕೊಂಡು ಕುಂತಿಯಲ್ಲ ಇವು ಯಾವ ಸುಖ ಕೊಡೋದಿಲ್ಲ. ಆದ್ರೆ ಈಗ ತಿಳ್ಕೊಂಡು ಸುಖ ಕೊಡಕತ್ತಾವ ಇವು ಅಂತೇಳಿ, ಅಥವಾ ಸುಖ ಕೊಡ್ತಾವ ಅಂತ ತಿಳ್ಕೊಂಡು. ಆದರೆ ವಿಚಾರ ಮಾಡಿ ನೋಡು, ವಿವೇಕದಿಂದ ನೋಡು, ಅವಾಗ ಇದರಲ್ಲಿ ದೋಷ ದರ್ಶನ ಶುರು ಆಕೈತಿ ಒಂದೊಂದು. ಅಂತ ವಿಚಾರ ಯಾವಾಗ ಬರ್ತೈತಿ ಅಂತ ಸತ್ಸಂಗದೊಳಗೆ. ಅದಕ್ಕೆ ದೇಸಾಯಿ ಸರ್ ಆಗಲ್ಲಿ ಹೇಳಿದ್ರು, ಸ್ವ ಅನುಭವಕ್ಕೆ ನಿಂತು ನೋಡು ಪ್ರತಿ ಗಳಿಗೆ ಒಳಗೆ. ನಿನ್ನ ಜೀವನ ಕ್ರಮದೊಳಗೆ ಏನು ನಡೀತೈತಲ್ಲ ಪ್ರತಿಯೊಂದು ಘಟನೆಯನ್ನ ಏನು ಭೋಗದೊಳಗೆ ನೀನು ಸುಖ ಅನುಭವಕ್ಕೆ ಬಂದತಂತೆಯಲ್ಲ ಆ ಗಳಿಗೆ ಒಳಗೆ ನಿಂತು ನೋಡುವಂಥ ಒಂದು ವಿಚಾರವನ್ನು ಬೆಳೆಸ್ಕೊ. ಆ ಕ್ಷಣದೊಳಗೆ ವಿಚಾರಕ್ಕೆ ಹಚ್ಚು. ಅದು ಸಾಮಾನ್ಯನಿಗೆ ಸ್ವಲ್ಪ ಕಠಿಣ ಅನಿಸ್ತತಿ. ಸಾಮಾನ್ಯನಿಗೆ ಕಠಿಣ ಅನಿಸ್ತತಿ. ಯಾಕಂದ್ರೆ ಅಲ್ಲಿ ಮನಸ್ಸು ಬಹಳ ದುರ್ಬಲ ಆಗಿಬಿಟ್ಟಿರ್ತತಿ, ವಿಷಯಗಳಲ್ಲಿ ಮುಳುಗಿ ಬಿಟ್ಟಿರ್ತತಿ. ಅವಾಗ ಅದನ್ನು ನಿಂದ್ರಿಸಿ ನೋಡು 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 ಈಗ ಏನೈತಿ ಇದ್ರೊಳಗೆ. ನೀನು ಆನಂದವನ್ನು ಹೊಂದಿದೆಯಲ್ಲ, ಆ ಆನಂದ ಎಲ್ಲಿದ್ದ ಬಂದಿದ್ದು? ಆ ಆನಂದ ಅಂತಲ್ಲ ಏನಿತ್ತವಾಗ? ಮನುಷ್ಯನ ಆನಂದದ ಅನುಭೂತಿ ಆದಾಗ ಏನಿತ್ತು ಏನಿಲ್ಲ ಈ ವಿಚಾರಕ್ಕೆ ನಾವು ಅಂದ್ರೆ ಈ ವಿಚಾರದಲ್ಲಿ ನಾವು ಮುಳುಗಿದೀವಿ ಅಂದ್ರೆ ಅವಾಗ ಸತ್ಯದ ಅನುಭವ ಆಕತಿ. ಯಾವುದೇ ವಿಷಯ ಭೋಗ ಇರಲಿ, ಅದು ಆ ಅನುಭವಕ್ಕೆ ನಿಂತಾಗ ಅಲ್ಲಿ ನಾಮರೂಪಾದಿಗಳಿರಲಿಲ್ಲ. ನೀನು ಇಂಥ ಹೆಸರಿನ ಅಂತ ತಿಳ್ಕೊಂಡಿದ್ದೇನ ಅಲ್ಲಿ ಆ ಭಾವ ಇತ್ತನೋ ಆ ಭಾವ ಇರಲಿಲ್ಲ. ಇಂಥ ಊರವ ಇಲ್ಲ, ಇಂಥ ಪದವಿ ಇಂಥ ಪಟ್ಟ, ಶ್ರೀಮಂತ ಬಡವ, ವಿದ್ಯಾವಂತ ಅವಿದ್ಯಾವಂತ ಇವು ಯಾವೂ ಸಂಬಂಧ ಇಲ್ಲ. ಯಾಕಂದ್ರೆ ಇವು ಯಾವುದ ಆಧಾರ ಮೇಲೂ ಆನಂದದ ಅನುಭೂತಿ ಆಗಿಲ್ಲ. ಭಾಳ ಶ್ರೀಮಂತಕ್ಕಷ್ಟ ಆನಂದದ ಅನುಭೂತಿ ಆಗೈತಿ, ಬಡವಗಾಗಿಲ್ಲಣ ಅಂದ್ರೆ ಬಡವೂ ಆಗೈತಿ. ಭಾಳ ವಿದ್ಯಾವಂತಗಷ್ಟ ಆಗೈತಿ ಆನಂದ ಅನುಭೂತಿ, ಭಾಳ ಅವಿದ್ಯಾವಂತಗಾಗಿಲ್ಲ ಅಂದ್ರೆ ಅವನಿಗೂ ಆಗೈತಿ. ಅಂದ್ರೆ ಜಗತ್ತಿನ ಇವು ಯಾವ ನಮ್ಮ ಏನು ನಾವು ಒಂದು ಇದನ್ನ ಇಟ್ಕೊಂಡೇವಲ್ಲ, ಮೈಲುಗಲ್ಲುಗಳಂತೇಳಿ ಪ್ಯಾರಾಮೀಟರ್ಸ್ ಅಂತ ಏನು ಇಟ್ಕೊಂಡೇವಲ್ಲ, ಅವು ಯಾವನೂ ಸಹ ಮನುಷ್ಯನಿಗೆ ಸುಖವನ್ನು ತಂದು ಕೊಡೋದಿಲ್ಲ. ಶ್ರೀಮಂತಿಕೆ, ವಿದ್ಯಾವಂತಿಕೆ, ಬುದ್ಧಿವಂತಿಕೆ, ಪದವಿ ಪಟ್ಟ ಇವು ಯಾವ ಸುಖ ತಂದು ಕೊಡೋದಿಲ್ಲ. ನಿಜವಾದ ಸುಖ ಯಾವಾಗ ಅನುಭವಕ್ಕೆ ಬಂತಂದ್ರೆ ಇವನ್ನೆಲ್ಲವನ್ನ ಮೀರಿ ನಿಂತಾಗ, ಆ ಆನಂದದ ಅನುಭೂತಿ ಆದಾಗ ಏನಿತ್ತಪ್ಪ ಅಂದ್ರೆ ಜಗತ್ತಿನ ಯಾವುದೂ ಇದ್ದಿಲ್ಲ ಅಲ್ಲಿ. ಭೋಗ ಮಾಡೋವನು ಇರಲಿಲ್ಲ, ಭೋಗಿಸಪಡಿಸ್ಕೊಳ್ಳೋ ವಸ್ತುನೂ ಇರಲಿಲ್ಲ ಅಲ್ಲಿ. ಭೇದ ಭಾವ ಮಾಯ ಆಗಿ ಏಕಭಾವ ನೆಲೆ ನಿಂತಿತ್ತಲ್ಲಿ. ಮನಸ್ಸು ಮೌನ ಆಗಿತ್ತಲ್ಲೇ. ಮನಸ್ಸಿನೊಳಗೆ ಇನ್ನೊಂದು ಬಯಕೆ ಹುಟ್ಟಿರಲಿಲ್ಲ. ಆವಾಗ ಮನಸ್ಸು ಸ್ತಬ್ಧ ಆಗಿಬಿಟ್ಟಿತ್ತು. ಅದು ಬಯಸಿದಂಥ ಬಯಕೆ ಈಡೇರಿತ್ತು, ಮನಸ್ಸು ಸ್ತಬ್ಧ ಆಗಿತ್ತು. ನಾವೇನ ತಿಳ್ಕೊಂಡಿವು, ಆ ಬಯಕೆಯಿಂದನ ಆ ಬಯಕೆ ಈಡೇರಿದ್ರಿಂದ ಆನಂದ ಅನುಭೂತಿ ಆದಂತ ನಾವು ತಿಳ್ಕೊಂಡಿವು. ನಿಜವಾಗಿ ವಿವೇಕದಿಂದ ವಿಚಾರ ಮಾಡಿ ನೋಡಿದಾಗ ಅಲ್ಲಿ ಮನಸ್ಸು ಸ್ತಬ್ಧ ಆಗಿತ್ತು. ಯಾವಾಗ ಮನಸ್ಸು ಸ್ತಬ್ಧ ಆಕತಿ ಅವಾಗ ಆನಂದದ ಅನುಭೂತಿ ಐತಿ. ಆ ಮನಸ್ಸು ವಿಷಯಗಳ ಬೆನ್ನತ್ತಿ ಹೊಂಟೈತಿ, ಅದಕ್ಕೆ ಸಣ್ಣದಾಗೈತಿ. ಯಾಕಂದ್ರೆ ಅಲ್ಲಿ ಗೊಂದಲಗಳ ಶುರು ಆದವು. ವಿಷಯಗಳ ಬೆನ್ನ ಹತ್ತಿ 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 ದಣಿತಿ ಮನಸ್ಸು. ಮನಬುದ್ಧಿಯಾದಿಗಳು ಏನು ಕೆಲಸ ಮಾಡ್ತಾವ ನಿತ್ಯ? ನಮ್ಮ
ಅದ ವಿಷಯಗಳಿಗೋಸ್ಕರನ ಅದು ಇದು ಬರೀ ವಿಷಯಗಳಿಗೋಸ್ಕರ ಚಿಂತೆ, ಅದಕ್ಕೋಸ್ಕರ ಪಡಿಬೇಕು, ಅದರಿಂದ ಸುಖ ಹೊಂದಬೇಕು. ಯಾವುದೇ ಇರಲಿ ಅದು, ಯಾವ್ದು ಮಾಡಿದ್ರು ಕರ್ಮಗಳನ್ನ ಮಾಡಿದ್ರು ನಮ್ಮ ಉದ್ದೇಶ ಏನೈತಿಪ್ಪ ಅಂದ್ರೆ ಸುಖ ಹೊಂದಬೇಕು ಅನ್ನೋದು ಒಂದೇ ಐತಿ. ಆದ್ರೆ ಪ್ರಯತ್ನ ಏನು ನಡೆದೈತಿ ಅಂದ್ರೆ ಬಾಹ್ಯ ಜಗತ್ತಿನೊಳಗೆ ನಡೆದೈತಿ. ಯಾಕಂದ್ರೆ ನಮ್ಮಲ್ಲಿ ವಿವೇಕದ ಕಣ್ಣು ತೆರೆದಿಲ್ಲ. ಅದಕ್ಕೆ ಈ ಸುಖದ ಅನುಭೂತಿ ಆದಾಗ ನಮಗೆ ಯಾವುದರಿಂದ ಆತಿ ಅನ್ನುವಂಥ ತಿಳ್ಕೊಳುವಂಥ ಶಕ್ತಿ ಇಲ್ಲ. ಋಷಿ ಮುನಿಗಳು ಅದನ್ನು ಕಂಡುಕೊಂಡು ಹೇಳ್ಯಾರ, ಈ ಹೊರಗಿನ ಜಗತ್ತಿನ ವಿಷಯಗಳಲ್ಲಿ ಯಾವುದರಲ್ಲಿ ಸುಖ ಇಲ್ಲ, ಬೇಕಾದ್ರೆ ನಿನ್ನ ಅನುಭವದಿಂದನೂ ನೋಡ್ಕೋಣಿ ಅದನ್ನ. ಅದಕ್ಕೆ ಇದನ್ನ ಕೇಳೋದ್ರಕ್ಕಿಂತ ಹೆಚ್ಚು ಅನುಭವಕ್ಕೆ ತಗೊಂಡು ಅದನ್ನು ವಿಚಾರ ಮಾಡಿ ವಿವೇಕದಿಂದ ಜೀವನವನ್ನು ನೋಡ್ಕೊಂತ ಹೋಗ್ಬೇಕು. ನಮ್ಮ ಪ್ರತಿಯೊಬ್ಬರ ಜೀವನನೂ ಸದ್ಯಕ್ಕೆ ನಮಗೆ ದಾರಿಯನ್ನು ತೋರಿಸ್ತದ. ಶ್ರೀಮಂತ ಇರ್ಬೋದು, ಬಡವ ಇರ್ಬೋದು, ವಿದ್ಯಾವಂತ ಇರ್ಬೋದು, ಅವಿದ್ಯಾವಂತ ಇರ್ಬೋದು, ಯಾರೇ ಇರಲಿ, ಅವರವರ ಜೀವನದೊಳಗೆ ಏನು ಬಯಕೆಗಳು ಹುಟ್ಟತಾವು, ಯಾವ ಕಾರಣದಿಂದ ಹುಟ್ಟ್ಯಾವು, ಆ ಬಯಕೆಗಳ ಹಿಂದಿನ ಉದ್ದೇಶ ಏನು? ಎಲ್ಲಾ ಬಯಕೆಗಳ ಹಿಂದಿನ ಉದ್ದೇಶ ಏನಪ್ಪಾ? ಸುಖ ಹೊಂದೋದೈತೆ ಮನುಷ್ಯನದು. ದುಃಖ ಹೊಂದಬೇಕಂತ ಯಾರ್ದು ಇಲ್ಲ. ದುಃಖ ಹೊಂದಬೇಕಂತೇಳಿ ಯಾರಲ್ಲಿ ಬಯಕೆ ಇಲ್ಲ. ಸುಖ ಹೊಂದುವುದ ಬಯಕೆ. ಆ ಸುಖ ಹೊಂದಬೇಕಂತ ಪ್ರಯತ್ನ ಏನು ನಡೆದತ್ತಲ್ಲ, ಆ ಕ್ರಮ ತಪ್ಪೈತಿ ಅಂತ ಹೇಳ್ತಾರೆ. ಕ್ರಮದಿಂದ ನಡೆದ್ರೆ ಸುಖ ಐತಿ. ಯಾವ್ದು ಕ್ರಮ? ಈ ಬಹಿರಂಗದ ಜಗತ್ತಿನ ಕ್ರಮಗಳಲ್ಲ. 6 ಸಲ ಮಡಿ ಮಾಡ್ಕೊಂಡು 3 ಸಲ ಪೂಜೆ ಮಾಡಿ ಏನೇನೋ ಮಾಡ್ತೇವಲ್ಲ, ಈ ಕ್ರಮಗಳಿಂದ ಆಗುವುದಿಲ್ಲ. ಒಳಗ ಅಂತಃಕರಣದಲ್ಲಿ ನಡಿಬೇಕು. ಎದ್ರ ಪೂಜೆ ನಡಿಬೇಕು? ಯಾವ್ದ್ರ ಪೂಜೆ ನಡಿಬೇಕು? ನಾವೇನೇನು ನಡೆಸೇವಲ್ಲ ಇದಲ್ಲ, ಹೊರಗೆ ಏನು ನಡೆಸೇವಲ್ಲ ಆ ಪೂಜೆ ಅಲ್ಲ. ಒಳಗೆ ಏನು ಮನಸ್ಸಿನ ಹಿಡ್ಕೊಂಡು ಕುಂತಲ್ಲ ಅದೆಲ್ಲ ಪೂಜೆ ಆಗ್ಬೇಕು, ಅದೆಲ್ಲ ಶೂನ್ಯ ಆಗ್ಬೇಕು. ಒಳಗೆ ಏನು ಹಿಡ್ಕೊಂಡೇವಲ್ಲ ಮನಸ್ಸಿನೊಳಗೆ ಅದು ಶೂನ್ಯ ಆಗ್ಬೇಕು, ಅದು ಇಲ್ದಂಗೆ ಆಗ್ಬೇಕು. ಅದು ಯಾವಾಗ ಆಕತಿ? ಮನಸ್ಸಿನೊಳಗೆ ಮತ್ತೊಂದು ಬಯಕೆನ ಬಂದಿರಬಾರ್ದು, ಅಂತಃಕರಣದೊಳಗೆ ಇನ್ನೊಂದು ಬಯಕೆನ ಹುಟ್ಟಿರಬಾರ್ದು. ಆ ಸ್ಥಿತಿನ ಯಾವಾಗ ಆಕತಿ ಸಾಧ್ಯ? ಅದು ಸಾಧ್ಯ ಇಲ್ಲ ಅಂದ್ರೆ ಸಾಧ್ಯ ಐತಿ, ತೋರಿಸ್ಕೊಟ್ಟಾರ ನಮ್ಗೆ ಋಷಿ ಮುನಿಗಳು. ಹೊರಗಿನ ಜಗತ್ತಿನೊಳಗಿದ್ದಾಗ ಜಗತ್ತಿನೊಳಗೆ ಏನಪ್ಪಾ ಇದು ಹಿಂಗ ಅನ್ನೋಂಗ ಮಾಡ್ತಿದ್ರು. ಒಳಗೆ ಬಂದ ತಕ್ಷಣ ಇದು ಯಾವುದೂ ಇಲ್ಲ. ಏನೈತಲ್ಲ ಅದನ್ನ ಅಲ್ಲಿಗೆ ಸರಿಸಿ ಬಿಡುವಂಥ ಶಕ್ತಿ ನಮಗೆ ಬರಬೇಕು. ನಾವು ಒಳಗೆ ಹಚ್ಕೊಂಡು ಕುಂತೇವೆ ಎಲ್ಲಾನು, ಹೊರಗೆ ಬಿಡಕ್ಕೆ ಪ್ರಯತ್ನ ಮಾಡಕತ್ತೇವು, ಹೊರಗೆ ಬಿಡುವುದಿಲ್ಲ. ಹೊರಗೆ ಬಿಡೋದ್ರಿಂದ ಏನಾಗುವುದಿಲ್ಲ, ಒಳಗೆ ಬಿಡಬೇಕು. ಇದೆಲ್ಲಾನು ಕಾರಣ ಮೂಲ ಅಂದ್ರೆ ಅಜ್ಞಾನ. ಒಳಗಿದನ್ನ ಎಷ್ಟೊಂದು ಗಾಢವಾಗಿ ಹಿಡ್ಕೊಂಡು ಕೂತೇವೆ ಅಂದ್ರೆ ಅಜ್ಞಾನ ನಮ್ಮಲ್ಲಿ ಅಷ್ಟೊಂದು ಗಾಢವಾಗೈತಿ. ಈ ತೋರಾಣ ತೋರಿಕೆ ಜಗತ್ತಿನ ಎಲ್ಲಾ ವಿಷಯಗಳು ಸುಖ ಕೊಡ್ತಾವನು ಅಂತ ಏನು ಅಜ್ಞಾನ ಗಾಢವಾಗಿ ಕುಂತಲ್ಲ, ಇದು ಹಿಂದೆ ನಿನ್ನೆ ಹುಟ್ಟಿದ್ದಲ್ಲ. ಇದು ಜನ್ಮ ಜನ್ಮಾಂತರ ಬಂದತಿ. ಇದು ಸಂಸ್ಕಾರ ಬಲ. ಜನ್ಮ ಜನ್ಮಾಂತರ ಬಂದಿದ್ದಕ್ಕೆ ಸಂಸ್ಕಾರ ಅಂತಾರ. ಆ ಸಂಸ್ಕಾರ ಬಲ ಎಷ್ಟು ಗಾಢ ಆಗೈತೆ ಅಂದ್ರೆ ನಮ್ಗೆ ಯಾರು ಹೇಳೋದ ಬೇಡ. ಆ ವಿಷಯ ವಸ್ತುಗಳು ಕಂಡಾಗ ಮನಸ್ಸು ಆ ಕಡೆ ಎಳೆದ ಬಿಡ್ತದೆ. ಸುಖ ಬುದ್ಧಿ ಅದರೊಳಗೆ ಹುಡುಕಾಕ ಶುರು ಆಕತ್ತೆ, ಸುಖ ಐತೇನ ಅಂತೇಳಿ. ಆ ಸಂಸ್ಕಾರದಿಂದ ನಾವು ಈ ಕಡೆ ತಿರುಗಬೇಕಂದ್ರೆ ಸಮಯ ಹಿಡಿತೈತಿ. ಅದಕ್ಕೆ ಇದು ಹೆಚ್ಚು ಸಮಯ ಇದಕ್ಕೆ ಮೀಸಲಿಡಬೇಕು. ಕುಂತಾಗ ನಿಂತಾಗ ಅಂದ್ರೆ ಇದನ್ನ ಮಾಡ್ಬೇಕು. ಸಮಯ ಎದಕ್ಕೆ ಮೀಸಲಾಗಿ ಮನುಷ್ಯ ಜನ್ಮತ್ತಂದ್ರೆ ಇದಕ್ಕೆ. ಏನು ಮಾಡ್ತಿದ್ರು ಅದರೊಳಗೆ ಬರೀ ಅದನ್ನ ನೋಡೋದು, ಆತ್ಮ ವಿಚಾರದಿಂದ ದೃಷ್ಟಿಯಿಂದ. ಅಪ್ಪ ಅವ್ರ ದೃಷ್ಟಿ ಯಾವಾಗಲೂ ಹಂಗ ಇರ್ತಿತ್ತು. ಕುಂತಾಗ ನಿಂತಾಗ ಬರೀ ಅದ ವಿಚಾರ, ಅದ ದೃಷ್ಟಿಲಿನ ನೋಡ್ತಿದ್ರು ಜಗತ್ತನ್ನೆಲ್ಲ. ಕಡಿಕ ಅದ ಭಾವದಾಗ ಇರ್ತಿದ್ರು. ಹಂಗ ಹೇಳ್ತಿರ್ತಾರ ಒಬ್ರೊಬ್ರು. ಹಂಗ ನಾನು ಮೊದಲೇ ಕಿಲ್ಲೇ ಇದ್ನಿ ಬೆಂಗಳೂರಾಗ. ಇಲ್ಲಿ ಬಿಟ್ಟು ಹೋದ್ಮೇಲೆ ಹೇಳ್ತಿದ್ರು ಹಂಗ ಅಪ್ಪ ಅವ್ರದ್ದು ಏನೇನು ಮಾಡ್ತಿದ್ರು ಅವರು ಅಂತ. ಶರೀರ ಭಾವನೆ ಇರ್ತಿದ್ದಿಲ್ಲ. ಒಂದೊಂದು ದಿನ ನೀರು ಹಸಕ್ ಹೋಗ್ಯಾರಂತ, ಒಂದಿನ ಬೆಳಗ್ಗೆ ಎದ್ದು ಹೋಗ್ಬಿಟ್ಟಾರಂತ, ಕಾಲುವೆಗೆ ನೀರು ಬಂದತಂತ. ಮರನೇ ದಿನ ಬೆಳಗ್ಗೆ ಮಟನು ಎಲ್ಲದಾರ ಗೊತ್ತಿಲ್ಲ ಯಾರಿಗೂ. ಒಳಗೆ ಫುಲ್ ಎಲ್ಲ ಗೋವಿನ ಜೋಳ ಬೆಳೆದು ಬಿಟ್ಟದಂತ, ನೀರು ತಿರುವ್ಯಾರಂತ, ಆ ನೀರಿನ ಕಾಲು ಬಿದ್ದಾವಂತ, ಮಕ್ಕೊಂಡ್ಬಿಟ್ರಂತಾರ. ಒಂಜಾಳ ಬೆಳೆ ಒಳಗೆ ಹೋದ್ರೆ ಹೆದರಿಕೆ ಬರ್ತದಂತ, ಗಾಳಿ ಆಡೋದಿಲ್ಲ ಅಂತ, ಫುಲ್ ಬೆವರ ಐತಂತ ಮೈ ಮೇಲೆ. ಅಲ್ಲೇ ಮರನೇ ದಿನ ಮುಂಜಾನೆ ಹೋದವ ಎಬಿಸಿ ಹೇಳ್ತಾನಂತ, ಎಲ್ಲ ಮೈ ಎಲ್ಲ ರಾಡಿ, ಏನ್ರಿ ಅಪ್ಪಾರ? ಹೌದನಪ್ಪ ಇಲ್ಲೇ ಅವ ಕರ್ಕೊಂಡು ಹೋದ್ರೆ ಕಾಲೆಲ್ಲ ನೀರಾಗಿ ಬಿದ್ದಿದ್ವಲ್ಲ,
ಎಲ್ಲ ನೆನದು ಇದಾಗ್ಬಿಟ್ಟಾವ ಅಂತ, ಹೆಜ್ಜೆ ಇಡಾಕ್ ಬರೋಲ್ಲ ಅಂತ. ಅಂದ್ರೆ ಶರೀರ ಭಾವದಿಂದ ಅಂತರವನ್ನು ಹೆಂಗೆ ಕಾಯ್ಕೊಂತಿದ್ರು ಅವರು, ಅದನ್ನು ಬಿಡುವಂಥ ಭಾವ ಯಾವಾಗ ಬರ್ತತಿ, ಆ ಶಕ್ತಿ ಯಾವಾಗ ಬರ್ತತಿ. ನಾವು ಇದನ್ನ ಎಷ್ಟು ಹಚ್ಕೊಂಡ್ಬಿಟ್ಟೇವಲ್ಲ, ಇದರಿಂದ ದೂರ ದೂರ ಸರದಾಗ ಇದು ನಾನು ನಾನು ಅಂತ ಎಷ್ಟು ಹಚ್ಕೊಂಡೇವಲ್ಲ, ಈ ತೋರಾಣ ತೋರಿಕೆ ಜಗತ್ತೆಲ್ಲ ಇದೆಲ್ಲ ಸತ್ಯ, ಇದು ನಂದು ಇದು ನಂದು ಇದು ನನ್ನ ಅಂತ ಏನು ಹಿಡ್ಕೊಂಡು ಕುಂತೇವಲ್ಲ, ಈ ಭಾವದಿಂದ ಹೊರಗೆ ಬರಬೇಕಲ್ಲ. ಸಾಮಾನ್ಯನಿಗೆ ಅದು ಕಠಿಣ ಅನಿಸ್ತತಿ, ಆಗ ಪ್ರಯತ್ನದಿಂದ ಸಾಧ್ಯ ಐತಿ. ಆ ಪ್ರಯತ್ನ ನಿತ್ಯ ನಡೀತಿರಬೇಕು. ಯಾಕಂದ್ರೆ ಈ ಹೊರಗಿನ ಜಗತ್ತು ಅಷ್ಟೊಂದು ಆಕರ್ಷಣೆ ಕಾಣಿಸ್ತೈತಿ ನಮಗಿದು, ಅಷ್ಟೊಂದು ಬೇಗ ಎಳಿತೈತಿ. ಯಾಕಂದ್ರೆ ಸತ್ಯ ಅನಿಸ್ತತಿ. ಯಾಕಂದ್ರೆ ನಾವು ಜಡಮತಿಗಳಾಗ್ಯವು, ಶರೀರ ನಾನು ಭಾವದೊಳಗೆ ಕುಂತೇವೆ ನಾವು. ತೋರಾಣ ತೋರಿಕೆಲ್ಲ ಸತ್ಯನ ಅನಿಸ್ತತಿ, ಶಾಶ್ವತ ಅನಿಸ್ತದೆ. ಅಜ್ಞಾನದಾಗ ಕುಂತಾಗಿದ್ದು ಸತ್ಯನ ಅನಿಸ್ತದೆ. ಅದಕ್ಕೆ ನಮಗೆ ಸಾಕಷ್ಟು ಉದಾಹರಣೆಗಳದಾವು. ಈ ಜಡ ವಿಷಯಗಳಲ್ಲೇ ನಾವೇನು ಮೊದಲು ತಿಳ್ಕೊಂಡಿದ್ವಲ್ಲ, ಅದಕ್ಕೆ ಕೆಲವೊಂದಿಷ್ಟು ದಿನ ಆದ್ಮೇಲೆ ಅದು ಸುಳ್ಳು ಅನ್ನೋದು. ವಿಜ್ಞಾನದೊಳಗೆ ತೋರಿಸೋ ಭಾಳ ಉದಾಹರಣೆಗಳದಾವ. ಆದ್ರೆ ಇದು ಆತ್ಮಜ್ಞಾನ ಅದಕ್ಕಿಂತ ಶ್ರೇಷ್ಠವಾದದ್ದು. ಇದನ್ನು ನಂಬಬೇಕಂದ್ರೆ ಸಮಯ ಹಿಡಿತೈತಿ. ನೋಡಿದ್ರಿಲ್ಲ, ಭೂಮಿ ದುಂಡಗೆ ಅದಾವ ಅಂತ ಹೇಳಿದವ ಏನು ಮಾಡಿದ್ರು? ಭೂಮಿ ದುಂಡಗೆ ಐತಿದು, ಇದು ಸೂರ್ಯನ ಸುತ್ತಲ ತಿರುಗ್ತೈತೆ ಅಂತ ಹೇಳಿದವ ಏನು ಮಾಡಿದ್ರು? ಅಜ್ಞಾನಿಗಳಿಗೆಲ್ಲ ಸೇರಿ ಗಲ್ಲಿಗೆ ಏರಿಸಿದ್ರು. ಇದು ಜಡ ಜಗತ್ತಿನ ವಿಷಯದೊಳಗೆ ಆತಿದ. ಇನ್ನು ಬ್ರಹ್ಮಜ್ಞಾನದೊಳಗೆ ಏನಾಗಬಾರ್ದೇನು. ನೀನ ದೇವರದೇ ಅಂತ ಹೇಳಿದ್ರೆ ನಂಬುದಿಲ್ಲ. ಯಾಕಂದ್ರೆ ಅನುಭವ ಇಲ್ಲ, ಅನುಭವದ ಕೊರತೆ. ಎಲ್ಲಿವರೆಗೆ ಅದನ್ನು ನಾವು ಶಾಶ್ವತವಾಗಿ ನಂಬುದಿಲ್ಲ, ಅದು ನಮಗೆ ಜಗತ್ತಿದ ಸತ್ಯನ ಅನಿಸ್ತತಿ, ಇದ ಖರೆ ಅನಿಸ್ತತಿ. ಯಾಕಂದ್ರೆ ಆ ಮತಿ ಒಳಗದೇವು ನಾವು, ಆ ಜಡಮತಿ ಒಳಗೆ ನಾವು ಕುಂತು ಬಿಟ್ಟೆವು. ಅದಕ್ಕೆ ಈ ಬ್ರಹ್ಮ ಬೋಧೆಯನ್ನು ಸಿಕ್ಕಲ್ಲಿ ಹೇಳಬಾರ್ದು ಅಂತ ಹೇಳ್ಯಾರ. ಯಾರಿಗೆ ಹಸುವಾಗಿರ್ತತಿ, ಯಾರಿಗೆ ನಿಜವಾಗಲಿ ಮೋಕ್ಷತ್ವ ಭಾವ ಬಂದಿರ್ತತಿ, ಮರುತ ಇದನ್ನ ಮನ್ಯಾಗ ಮಕ್ಕಳಿಗೆ ಸತೆ ಕೇಳಬೇಡ. ಯಾರಿಗೆ ಹಸು ಹುಟ್ಟಿರ್ತತಿ, ಇದನ್ನ ಮೋಕ್ಷತ್ವ ಭಾವ ಹುಟ್ಟಿ ಯಾರ ಬಂದಿರ್ತಾರ ಅವ್ರಿಗೆ ಅಷ್ಟ ನಡಿಬೇಕು. ಅದಕ್ಕೆ ಆ ಮೋಕ್ಷತ್ವ ಭಾವ ಬರ್ಬೇಕಂದ್ರೆ ಎಷ್ಟು ಜನ್ಮ ತೊಗೊತತಿ ಏನು. ತೋರಾಣ ತೋರಿಕೆ ಜಗತ್ತೈತಲ್ಲ, ಬಹಳ ಆಕರ್ಷಣೆ ಐತಿ. ಇದ್ರೊಳಗೆ ಸುಖ ಐತಿ ಅಂತ ಓಡಾಡೋರ ಬಹಳ ಮಂದಿ, ಎಲ್ಲರೂ 99 100ಕ್ಕೆ 100 ಮಂದಿ, ಎಲ್ಲೋ ಒಬ್ರು ಕೋಟಿಗೊಬ್ಬರು ಇದು ಸಾಕಂತೇಳಿ ಸರ್ಕೊಂಡಾರು. ಅವ್ರಿಗಿದು ಶುರು ಆಕತಿ. ಹಂಗಾರೆ ನಿಜವಾದದ್ದೆಲ್ಲ ಐತಿ ಅಂತ ಹುಡುಕಾಕ. ಅದಕ್ಕೆ ಸಾಮಾನ್ಯನಿಗಿದು ರುಚಿಸುವುದಿಲ್ಲ, ಆಕರ್ಷಿಸುವುದಿಲ್ಲ. ಯಾಕಂದ್ರೆ ಇದು ಸತ್ಯ ಐತಿ. ಸತ್ಯ ಯಾವಾಗಲೂ ಕಠೋರ ಇರ್ತತಿ. ಸುಳ್ಳು ಬಹಳ ಬೇಗ ಆಕರ್ಷಣೆ ಮಾಡ್ತತಿ, ಸತ್ಯ ಆಕರ್ಷಣೆ ಮಾಡೋದಿಲ್ಲ. ಅದಕ್ಕೆ ಈ ಸತ್ಯವನ್ನು ನಂಬಬೇಕಂದ್ರೆ ಬಹಳ ಸಮಯ ಹಿಡಿತೈತಿ. ಭೂಮಿ ದುಂಡಗೈತೆ ಅಂತೇಳಿ ಅದನ್ನ ಹೇಳಿದ ಮೇಲೆ ಅದನ್ನ ನಂಬಬೇಕಂದ್ರೆ ಎಷ್ಟೋ 100 ದಿನಗಳ ಕಳೆದು, ಅವನ ಗಲ್ಲಿ ಏರ್ಸಿದ ತಪ್ಪಂತ ತಿಳ್ಕೊಬೇಕಾದ್ರೆ ಎಷ್ಟೋ ಶತಮಾನಗಳು ಉಳಿದವು ಮತ್ತೆ. ಆದ್ರೆ ಇದು ಬ್ರಹ್ಮಜ್ಞಾನ ಸಾವಿರಾರು ವರ್ಷಗಳಿಂದ ನಮ್ಮ ಋಷಿಮಗಳು ಹೇಳ್ಯಾರ. ಆದ್ರೂ ನಮಗೆ ಇದ್ರ ಮೇಲೆ ನಂಬಿಕೆ ಹುಟ್ಟಿಲ್ಲ. ಯಾಕಂದ್ರೆ ಜಡಮತಿಗಳಾಗ್ಯವ ನಾವು. ಪಾಶ್ಚಿಮಾತ್ಯರ ಅನುಕರಣೆ, ವಿಷಯ ಭೋಗ, ವಿಷಯದಿಂದ ಸುಖ, ಆ ಏನ ಜೀವನ ಕ್ರಮ ಐತಲ್ಲ ಅದನ್ನು ಬೇಗ ಆಕರ್ಷಣೆ ಮಾಡ್ತದ. ಅದರಿಂದ ಈ ಕಡೆ ಬರ್ಬೇಕಂದ್ರೆ ಸಮಯ ಹಿಡಿತೈತಿ, ಎಲ್ಲೋ ಕೋಟಿಗೊಬ್ಬರಿಗೆ. ಅದಕ್ಕೆ ಇದನ್ನ ಹೊರಗಡೆ ಏನು ವಿಚಾರ ಮಾಡುವಂಥದ್ದಲ್ಲ, ಒಳಗಡೆ ನಮ್ಮೊಳಗೆ ನಾವು ವಿಚಾರ ಮಾಡುವಂಥದ್ದು. ತತ್ವಬೋಧೆ, ತತ್ವ ಚಿಂತನೆ ಭಾಳ ಕಡೆ ಕೇಳ್ತೇವೆ, ನೋಡ್ತೇವೆ. ಆದ್ರೆ ನಿಜವಾದ ಆತ್ಮಜ್ಞಾನ, ಆತ್ಮಬೋಧೆ ಸಿಗೋದು ಬಹಳ ಕಡಿಮೆ. ಬಹಿರಂಗದ ಆಚರಣೆಗಳನ್ನು ಎಲ್ಲಿ ಬೇಕಾದಲ್ಲಿ ಹೇಳ್ತಾರ. 6 ಸಲ ಪೂಜೆ ಮಾಡಿಸು, 3 ಸಲ ಮಡಿ ಮಾಡು, ಅಲ್ಲಿ ಬತ್ತಿ ಬಿಡ್ಕೋ, ಅಲ್ಲಿ ಕಟ್ಕೋ, ಅದನ್ನು ಕಟ್ಕೋ, ಇದನ್ನು ಕಟ್ಕೋ, ಅಲ್ಲಿ ದೇವ್ರೈತಿ, ಇಲ್ಲಿ ದೇವ್ರೈತಿ. ಹೊರಗಡೆ ದೇವ್ರು ತೋರ್ಸಾರ ಬಹಳ ಜನ ಕೂಡ್ಯಾರ. ಯಾಕಂದ್ರೆ ಅವರು ದೇವ್ರು ನೋಡ್ಬೇಕಂತ ಹೊಂಟಾರ, ಹೊರಗಡೆನೆ ಹುಡುಕಾಕತ್ತಾರೆ ಎಲ್ಲಾರು. ತನ್ನ ಬಿಟ್ಟು ದಶಮನ ಕತೆ ಆದಂಗ ಆಯ್ತದ. 10 ಮಂದಿ ನೀರು ದಾಟುವಾಗ ಹೊರಗೆ ಬಂದು ಎಣಿಸಿದ್ರು 9 ಮಂದಿ ಅದೇವ ಅಂತೇಳಿ ಹೆಂಗ ಭಯಭೀತರಾದ್ರಲ್ಲ, ಹಂಗ ನಮ್ಮನ್ನ ನಾವು ಮರೆತು ಬಿಟ್ಟು ಜಗತ್ತಿನಾಗ ಅಲ್ಲಿ ದೇವರದಾನ ಇಲ್ಲಿ ದೇವರದಾನ ಅಂತ ಹುಡುಕುವಂತ 108 ಕರ್ಮಗಳನ್ನ ಆಚರಣೆ ಮಾಡ್ಕೊಂಡು ಭಯಭೀತರಾಗಿ ಜೀವನ ನಡೆಸ್ಕೊಂತ ಹಿಂಗ ಹೋಗಿಬಿಡುದಾಗೈತಿ. ಯಾಕಂದ್ರೆ ಜಡಮತಿಗಳಾಗ್ಯವು, ಜಡ ಶರೀರ ಭಾವದಾಗ ಕುಂತೇವು. ಎಲ್ಲಿವರೆಗೆ ನಾವು ನಿಜವಾದ ಜ್ಞಾನವನ್ನು ನಂಬೋದಿಲ್ಲ, ಎಲ್ಲಿವರೆಗೆ ನಿಜವಾದ ಜ್ಞಾನವನ್ನು ಚಿಂತನೆಗೆ ತೊಡಗೋದಿಲ್ಲ, ಅಲ್ಲಿವರೆಗೆ ಹಿಂಗ ತಿರುಗುದಾಕತಿ. ಅದಕ್ಕೆ ಜ್ಞಾನವನ್ನು ನಂಬು, ಅದೆಂದೂ ಮೋಸ ಮಾಡುವುದಿಲ್ಲ ನಿನಗೆ. ಯಾಕಂದ್ರೆ ಅದ ಸತ್ಯ. ಕಡಿಕ ಹೆಂಗ
ಸೂರ್ಯನ ಸುತ್ತ ಭೂಮಿ ತಿರುಗ್ತದಂತ ಜಗತ್ತ ಒಪ್ಕೊಂತಲ್ಲ, ಹಂಗೆ ಈ ಬ್ರಹ್ಮಜ್ಞಾನ ಕಡಿಕ್ ಒಂದು ದಿನ ಬರ್ತೈತಿ. ಇದಕ್ಕೆ ಎಲ್ಲರೂ ಇದಕ್ಕೆ ಬರ್ಬೇಕು. ಯಾರ ಬೇಗ ಬರ್ತಾರ, ಯಾರ ಕಡೆಗೆ ಬರ್ತಾರ ಗೊತ್ತಿಲ್ಲ, ಆದ್ರೆ ಎಲ್ಲರೂ ಮಾತ್ರ ಇದಕ್ಕೆ ಬರಲೇಬೇಕು. ಅಂದಾಗ ಜಗತ್ತಿನೊಳಗೆ ಶಾಂತಿ, ಮನುಷ್ಯ ಜನ್ಮದ ಸಾರ್ಥಕತೆ. ಆದ್ರೆ ಏನು ನಮ್ಮ ನಿಮ್ಮದು ಪುಣ್ಯ ಏನು? ನಮ್ಮ ಋಷಿ ಮುನಿಗಳು ಹೇಳಿದಂಥ ಮಾತುಗಳನ್ನ ನಮ್ಮ ಹಿರಿಯರೆಲ್ಲ ಅದನ್ನು ಅರ್ದು ಕುಡಿದು ತಿಳಿಸಿಕೊಟ್ಟಾರ ನಮಗೆಲ್ಲ. ಆ ಅನುಭವ ದಾರಿ ಒಳಗೆ ನಡೆದು ಬಿಟ್ಟು ಅಂದ್ರೆ ನಾವು ಬಹಳ ಸನೇಪದೇವು. ಆದ್ರೆ ನಮಗೆ ಇಚ್ಛಾ ಬರಬೇಕಾಯ್ತು. ಎಲ್ಲಿವರೆಗೆ ಇಚ್ಛಾ ಬರೋದಿಲ್ಲ ಏನು ಮಾಡೋಕ್ಕಾಗೋದಿಲ್ಲ. ಯಾಕಂದ್ರೆ ಆ ಇಚ್ಛಾ ಉದಯ ಆಗ್ಬೇಕಂದ್ರೂ ನಿನ್ನ ಪುಣ್ಯದ ಬಲ ಜೋರಾಗಬೇಕು. ಸುಮ್ಮನೆ ಬರುವುದಿಲ್ಲ. ನಾನು ಮೋಕ್ಷತ್ವ ಭಾವ ಉದಯ ಆಗಬೇಕು, ಮುಕ್ತನಾಗಬೇಕು ಅನ್ನೋ ಇಚ್ಛಾ, ಅದನ್ನು ತಿಳ್ಕೊಂಡು ಅದರಂಗ ನಡ್ಕೋಬೇಕನ್ನೋ ಇಚ್ಛಾ ಬರಬೇಕಂದ್ರೆ ಸಮಯ ಹಿಡಿತೈತಿ. ಯಾಕಂದ್ರೆ ಸಂಸ್ಕಾರ ಆಗಲ್ಲ ಹೇಳ್ದಂಗೆ ಸಂಸ್ಕಾರ ಬಲ ಆ ವಿಷಯಗಳ ಕಡೆ ಹೇಳ್ಕೊಂಡು ಹೋಗತ್ ನಮ್ಮನ್ನು. ಅದಕ್ಕೆ ಜಗತ್ತ ಮಾಯ ಅಂತ ಹೇಳಿದ್ದು ಮೊದಲಕ್ಕೆ. ಇದು ಹೇಳ್ಕೊಂಡು ಹೋಗತಿ. ಯಾಕಂದ್ರೆ ಅಜ್ಞಾನದಿಂದ ಕೂಡಿದಂಥ ಈ ಜಗತ್ತು, ಜಡಮತಿಗಳ ಶರೀರ ಭಾವದಾಗಿದ್ದಂಥ ನಾವು ಜಡ ವಸ್ತುಗಳಿಗೆ ಬೇಗ ಆಕರ್ಷಣೆ ಆಕ್ಯವು. ಜಡ ವಿಷಯಗಳಲ್ಲಿ ಭೋಗದಲ್ಲಿ ಸುಖ ಹುಡ್ಕಕ್ಕೆ ಭಾಳ ಆಕರ್ಷಣೆ ಆಕ್ಯವು. ಇದನ್ನೆಲ್ಲ ಬಿಟ್ಟು ಸುಮ್ಮ ಕುಂತ್ರೆ ಆರಾಮ್ ಇದ್ದಿದ್ದು ಐತಿ. ಆದ್ರೆ ಸುಮ್ಮನೆ ಇರಿಸೋದು ಭಾಳ ಕಠಿಣ ಆಗೈತಿ. ನಾವು ಕಲಿದೇನಿಲ್ಲ ಇದರೊಳಗೆ, ಕಲಿತಿದ್ದನ್ನೆಲ್ಲ ಬಿಡಬೇಕಾಗೈತಿ. ನಾವೇನು ಹಿಡ್ಕೊಂಡು ಕುಂತೀವಲ್ಲ ಅಜ್ಞಾನದಿಂದ, ಅದನ್ನು ಬಿಡೋದು ಭಾಳ ಕಠಿಣ ಹಾಕೊಂಡು ಕುಂತೈತಿ. ನಾವು ಹೊರಗೆ ಮಾಡಿಟ್ಕೊಂಡಂಥ ದೇವರ ದಿಂಡ್ರುಗಳು, ನಾವು ಏನು ನಂಬ್ಕೊಂಡು ಕುಂತೇವಲ್ಲ ಇವೆಲ್ಲ, ಇದನ್ನು ಬಿಡೋದು ಭಾಳ ಕಠಿಣ ಆಕೈತಿ. ಅದಕ್ಕೆ ನಾ ಹೆಂಗೆ ಒಮ್ಮೆ ಮಾತಾಡ್ತಿದ್ನಿ ಅಪ್ಪ ಅವ್ರ ಜೋಡಿ, ಸಾಮಾನ್ಯವಾಗಿ ಹೆಂಗೆ ಮಾತಾಡುವಾಗ, ಮತ್ತು ಸಾಮಾನ್ಯನಿಗೆ ಇದು ಎಲ್ಲ ಬಿಡ್ಸಾಕಂತೇಳಿ ಒಂದು ಲಿಂಗ ಕೊಟ್ಟರು. ಒಬ್ರೊಬ್ರು ಒಂದೊಂದು ಆಚರಣೆ ಹೇಳಿದ್ರು. ಮತ್ತು ಅವು ಬೇಕಾಕವನ್ರಿ ಅಪ್ಪಾರ ಅಂತ ಹಂಗೆ ಕೇಳೋಣ. ಸಾಮಾನ್ಯ ಮಂದಮತಿ ಇರ್ತಾನ, ಏನೋ ತಿಳುವಳಿಕಿಲ್ಲ ಅವಾಗ ಏನ ಹಂಗಾರೆ ಇದನ್ನಾರ ನಂಬಿಕೆ ಇಟ್ಕೊಂಡು ಬಿಡ್ತಾನ ಅಂತಂದು ಅದನ್ನು ಕೊಟ್ಟರೆ ಚಲೋ ಅಲ್ಲನ್ರಿ ಅಪ್ಪಾರ. ಒಂದು ಸ್ವಲ್ಪ ಅಷ್ಟರ ಬಿಡ್ತಾನಲ್ಲ ಅವ. ಹೌದಪ್ಪ, ಈಗ ಅದನ್ನು ಬಿಡಿಸಿದೀವಿ, ನಾಳೆ ಇದನ್ನು ಬಿಡಿಸೋದು ಅದಕ್ಕಿಂತ ಕಠಿಣ ಆಕತಿ. ಇದನ್ನೇನು ಕೊಟ್ಟಿರ್ತಿಯಲ್ಲ ಗುರ್ತಕ್ಕೆ ಇಟ್ಕೋಪ್ಪ ಇದಂತೇಳಿ, ಇದನ್ನು ಬಿಡಿಸೋದು ಅದಕ್ಕಿಂತ ಕಠಿಣ ಆಕತ್ತಪ್ಪ. ಅದಕ್ಕೆ ಏನಿದ್ರು ಸತ್ಯನ ಹೇಳೋದು. ಹೊರಗೆ ಇದನ್ನು ಹಿಡ್ಕೋಪ್ಪ, ಇದು ದೇವರು, ಇದನ್ನು ನಂಬಿ ಉಳ್ಕಿದೆಲ್ಲ ಬಿಟ್ಟು ಬಿಡು ಅಂತ ಹೇಳಿದ್ರೆ ಈಗ ಹಿಡ್ಕೊಂಡು ಕುಂದಿರ್ತಾನ ಅವ. ಆ ಗುಂಡಕಲ್ಲ ದೇವ್ರು ಅಂತ ಹಿಡ್ಕೊಂಡು ಕುಂದಿರ್ತಾನ. ಮುಂದೆ ಅದ ನೀನ ದೇವರಲ್ಲ ಅಂತೇಳಿ ಎಲ್ಲೋ ಒಬ್ಬರಿಗೆ ಸಿದ್ಧಾರೂಢರು ಅದನ್ನು ಬಿತ್ತಿ ಅಂದಮೇಲೆ ಇದರ ಅವಶ್ಯಕತೆ ನನಗಿಲ್ಲ ಅಂತ ಬಿಟ್ಟು ಹೋದ್ರು ಅವರು. ಆದ್ರೆ ಎಲ್ಲರಿಗೆ ಹಂಗತ ಭಾವ ಬರ್ಬೇಕಲ್ಲಪ್ಪ. ಮಂದಮತಿ ಅಂತವ ಅದನ್ನ ಶ್ರೇಷ್ಠ ಅಂತ ಕುಂದಿರ್ತಾನ, ನಾಳೆ ಅದನ್ನ ತಲೆ ಮೇಲೆ ಇಟ್ಕೊಂಡು ಮೆರಿತಾನ. ಅದು ಪಾಪ ನಿನಗೆ ಬರ್ತೈತಪ್ಪ. ಅದಕ್ಕೆ ಅವು ಎಲ್ಲ ತೋರ್ಕಿಗೆ ಮಾಡಿದಂಥವು ಅವ ನಾಳೆ ಅಜ್ಞಾನದೊಳಗೆ ಕೂಡಿ ಅವ ಶ್ರೇಷ್ಠ ಅನ್ಕೋತ ಕುಂದಿರ್ತಾರ. ಅವು ಯಾವ ಶ್ರೇಷ್ಠ ಅಲ್ಲ, ನೀನ ಶ್ರೇಷ್ಠದಿ. ಅದಕ್ಕೆ ನಿನ್ನನ್ನು ನೀ ನಂಬು. ನೀ ನಂಬಿದೆ ಅಂದ್ರೆ ಯಾವ ದೋಷ ಇಲ್ಲ. ನೀನು ಅಲ್ಲದೇನೇನು ನಂಬ್ಕೊಂಡು ಕುಂತಿಯಲ್ಲ, ಅದ ದೋಷ ಆಗೈತಿ. ಆ ದೋಷವನ್ನು ತಯಾರು ಮಾಡ್ಕೊಂಡಿಯಲ್ಲ, ಅದನ್ನು ನೀನ ಮಾಡ್ಕೊಂಡಿದ್ದ ದೋಷ ಅದು. ಆ ದೋಷದಿಂದ ನೀ ನಿಧಾನವಾಗಿ ಹೊಳೆ ಸರ್ಕೋತ ಬಾ. ಸತ್ಯವನ್ನು ನಂಬು, ಸತ್ಯದಲ್ಲಿ ನಿಷ್ಠೆ ಇಡು. ಕಡಿಕ ನೀನು ಸತ್ಯ ಅಂತ, ನೀನು ಸತ್ಯರೂಪಣ ಅಂತ ತಿಳ್ಕೊ. ಕಡಿಕ ಸತ್ಯವಾಗಿಯೇ ಉಳಿ. ಅಸತ್ಯವಾದನ್ನೆಲ್ಲ ಬಿಟ್ಟು ಬಿಡು. ಅದಕ್ಕೆ ಬಿಡಾಕ್ ಕ್ರಿಯೆ ಅಂದ್ರೆ ಇದ ಕರ್ಮ. ಯಾವ ಕರ್ಮ? ಸತ್ಕರ್ಮಗಳನ್ನು ಮಾಡೋದ್ರಿಂದ ಪುಣ್ಯ ಬರ್ತದೆ. ಆದರೆ ನಿತ್ಯ ಯಾವ ಕರ್ಮ ಮಾಡ್ಬೇಕು? ಸತ್ಸಂಗದೊಳಗೆ ಬೆರಿಬೇಕು, ಸದಾ ಸಚ್ಚಿಂತನೆ ಮಾಡಬೇಕು. ಈ ಶರೀರ ಮಿಥ್ಯೆ ಐತಿ, ತೋರಾಣ ತೋರಿಸಿ ಜಗತ್ತೆಲ್ಲ ಮಿಥ್ಯದಿಂದ ಕೂಡಿದ್ದೈತಿ. ಇವೆಲ್ಲ ಅಶಾಶ್ವತ. ಶಾಶ್ವತ ಯಾವುದೇ ಇಲ್ಲ ಇದ್ರೊಳಗೆ. ಇವು ಯಾವ ಸುಖ ಕೊಡೋದಿಲ್ಲ. ಅದಕ್ಕೆ ಇದ್ರ ಮೇಲೆ ನಂಬಿಕೆ ಬಿಡೋ ಮನುಷ್ಯನೇನ ನಂಬು. ಎದನ್ನು ನಂಬು? ಯಾವ್ದು ಶಾಶ್ವತವಾಗೈತಿ ಅದನ್ನು ನಂಬು. ಯಾವ್ದು ಶಾಶ್ವತವಾಗೈತಿ ಜಗತ್ತಿನೊಳಗೆ? ತೋರ್ತಕ್ಕಂಥ ಜಗತ್ತಿನೊಳಗೆ ಯಾವ್ದು ಶಾಶ್ವತ ಐತಿ? ಜಗತ್ತ ಶಾಶ್ವತ ಇಲ್ಲ ಅಂತ ಹೇಳ್ತಾರ ಅವ್ರು. ಈ ಜಗತ್ತೈತಲ್ಲ, ಇದ ಶಾಶ್ವತ ಇಲ್ಲ. ನೀ ಜಗತ್ತೊಳಗೆ ಶಾಶ್ವತತೆ ದುಡ್ಕಾಕೊಂಟೀನಿ. ಜಗತ್ತು ಶಾಶ್ವತ ಇಲ್ಲ ಅಂದಮೇಲೆ ಅದ್ರೊಳಗಿನ ಯಾವ ಶಾಶ್ವತ ಇರ್ತಾವು? ನೀನು ಇಟ್ಕೊಂಡಂಥ ಗುಡಿ ಗುಂಡರದಂಥ ಇಟ್ಟಂಥ ದೇವರುಗಳ ಶಾಶ್ವತ ಇರ್ತಾವು. ನೀನೇನು ಶರೀರ ನಾನು ಅಂತ ಹಿಡ್ಕೊಂಡು ಕುಂತಿಯಲ್ಲ, ಇದು ನಾನು ಅಂತೇಳಿ ಇದು ಶಾಶ್ವತ ಇರ್ತೈತೋ? ಯಾವ್ದು ಶಾಶ್ವತ ಇರ್ತೈತೆ ನೋಡು. ನಿನ್ನ ದೇವರುಗಳು ಮಾಡಿಟ್ಟಂಥ ದೇವರುಗಳು ಒಂದು ಅವಸ್ಥೆ ಒಳಗಿನ,
ನಿದ್ದಿಗೆ ಹೋದ್ರ ಆ ದೇವ್ರಿಲ್ಲ, ಒದ್ದು ಹೊಕ್ಕಿ ನಿದ್ದಿಗೆ ಹೋಗ ದೇವ್ರನ್ನಂತಾರ. ಭಾಳ ನಿದ್ದೆ ಬಂತಂದ್ರೆ ಎಲ್ಲಿ ದೇವ್ರು ಸರಿಯಪ್ಪ ಅಂತ ಮಕ್ಕೊಂತಾನ. ಹೌದಲ್ರಿ? ಒಂದು ಅವಸ್ಥೆ ಒಳಗೆ ತೋರಿದಂಥ ದೇವರುಗಳು, ನೀನು ಮಾಡಿಟ್ಕೊಂಡಂಥ ದೇವರುಗಳನ್ನ ನೀನ ಬಿಟ್ಟು ಹೊಕ್ಕಿ ಮತ್ತೆ ಅಷ್ಟು ಮೇಲೆ ಅದ್ರ ಮೇಲೆ ಪ್ರೀತಿ ಇತ್ತಂದ್ರೆ ಹಗಲಿ 12 ತಾಸು 24 ತಾಸು ಎದ್ದು ಅದ್ರ ಮೇಲೆ ಕುಂದ್ರಬೇಕಾಯತ್ತೆ. ಕಣ್ಣು ಯಾಕೆ ಹೊಸ್ತಿ ಮತ್ತೆ? ನಿದ್ದಿಗೆ ಯಾಕೆ ಹೊಕ್ಕಿ ಮತ್ತೆ? ಅವನು ಬಿಟ್ಟಿರ್ತಿಲ್ಲ, ನಿದ್ದೆ ಒಳಗೆ ಎಲ್ಲಿದ್ವು ಅವು? ಅವನು ಹಿಡ್ಕೊಂಡು ಕೂತಿದ್ದಾರೆ, ನಿದ್ದೆ ಹತ್ತಿದ್ದಿಲ್ಲ. ನಿದ್ದೆ ಹತ್ಲಿಕ್ಕಂದ್ರೆ ಮತ್ತೆ ಭ್ರಮಣೆ ಹಾಕಿತ್ತು. ಎಷ್ಟು ವ್ಯವಸ್ಥೆ ಐತಿ ನೋಡ್ರಿ. ಬಹಳ ವಿಚಾರ ಮಾಡ್ಕೊಂತ ಕೂತ್ನ ಜಗತ್ತಿನ ವಿಷಯಗಳ ಬಗ್ಗೆ ನಿದ್ದೆ ಹತ್ಲಿಕ್ಕಂದ್ರೆ ಮತ್ತೆ ಭ್ರಮಣೆ ಹಾಕತ್ರಿ. ಬುದ್ಧಿ ಕೆಡ್ತತಿ, ಮನಸ್ಸು ಕೆಡ್ತತಿ, ಮಾನಸಿಕ ರೋಗ ಬರ್ತಾವು. ಅದಕ್ಕೆ ಸ್ವಾಭಾವಿಕ ಪ್ರಕ್ರಿಯೆ ಇದನ್ನೆಲ್ಲ ಮರೆತು ನಿದ್ದೆ ಹೋಗ್ತಾನ ಮನುಷ್ಯ. ಮರೆತು ನಿದ್ದೆ ಹೋದ್ರೆ ಅಷ್ಟು ಆರಾಮೈತಿ. ಇನ್ನು ಅರ್ಥ ಬಿಟ್ರೆ ನಿದ್ದೆ ಆರಾಮೈತಿಲ್ರಿ? ನಿದ್ದೆ ಆರಾಮೈತಿ, ಮರೆತು ಬಿಟ್ರೆ ಎಷ್ಟು ಆರಾಮೈತಿ. ಇನ್ನು ಅರ್ಥ ಬಿಟ್ರು ಅಂದ್ರೆ ಅದಕ್ಕೆ ಸಾಮಾನ್ಯವಾಗಿ ಮನುಷ್ಯನಿಗೆ ಇದು ತಿಳಿಬೇಕಂದ್ರೆ ಎಷ್ಟೋ ಜನ್ಮ ತಗೋಬಹುದು. ಒಬ್ಬೊಬ್ರಿಗೆ ಹಿಂದಿನ ಜನ್ಮ ಸಂಸ್ಕಾರಲಿದ್ದ ಈಗ ಸದ್ಯಕ್ಕೆ ತಿಳಿಬಹುದು. ಆದ್ರೆ ಸತ್ಯ ಮಾತ್ರ ಇದೆ, ಇದನ್ನ ನಂಬಬೇಕಷ್ಟ. ತಿಳಿತೈತೆ ಬಿಡ್ತೈತೋ ನಂಬ ಮೊದಲ. ನಂಬಿ ಮುಂದೆ ಇದನ್ನ ನಿಧಾನವಾಗಿ ಸತ್ಸಂಗದಲ್ಲಿ ಬೆರ್ಕೋಂತ ಹೋದೆ ಅಂದ್ರೆ ಅವಾಗ ಒಂದೊಂದು ತಿಳಿತೈತಿ. ಅದಕ್ಕೆ ಈ ಜಗತ್ತಿನ ತೋರಿಕೆ ಜಗತ್ತಿನೊಳಗೆ ಇವೆಲ್ಲ ನಾವು ಮಾಡಿಟ್ಕೊಂಡದ್ದು ಎಲ್ಲ ಅದಾವಲ್ಲ, ಇವೆಲ್ಲ ಸುಳ್ಳು ಅದಾವ, ಸತ್ಯ ಅದಾವು. ಅದಕ್ಕೆ ಇದ್ರ ಮ್ಯಾಲಿನ ಮೋಹನ ಬಿಟ್ಟು ಇದನ್ನೇನು ಬೇಡ್ಕೊಂತ ಹೊಂಟಿಯಲ್ಲ, ಇದನ್ನೇ ಬಿಡು. ಯಾವಾಗ ಈ ರೀತಿಯಾಗಿ ವಿಚಾರದಿಂದ ವಿವೇಕದಿಂದ ಇದನ್ನೆಲ್ಲ ಮೋಹವನ್ನು ಕಳ್ಕೊಂತ ಹೋಗಿ ಇದು ಬೇಡ ಇದು ಬೇಡ ಇದು ಬೇಡ, ಯಾಕಂದ್ರೆ ಅದ್ರೊಳಗೆ ಸುಖ ಇಲ್ಲ ಅಂತೇಳಿ ತಿಳಿದು ಬಿಡ್ತಿ, ಅವಾಗ ಬೇಡೋದು ಹೋಗತ್ ನಿನಗೆ. ಅವಾಗ ಇದೆಲ್ಲ ಸಾಕು ಅನ್ನೋದು ಬರ್ತೈತಿ. ಅವಾಗ ನೀನು ಗುರು ಹಚ್ಚಿ, ಅವಾಗ ನೀ ದೊಡ್ಡವ ಹಚ್ಚಿ. ಯಾವಾಗ ಶರೀರ ಭಾವನೆ ಮೀರಿ ನಿಂತಾಗ ಇದು ಸಾಕು ಅನಿಸಬೇಕು. ಇದು ನಾನು ಅನ್ಬಾರ್ದು, ಇದು ಸಾಕು ಅನಿಸಬೇಕು. ಇದು ಹೇ ಅನಿಸಬೇಕು. ಇದು ನಾಶ ಆಗುವಂಥದ್ದಂತ ತಿಳ್ಕೊಂಡು ಯಾರ ವಿಚಾರದಿಂದ ಜೀವನ ಮಾಡಕ್ಕೆ ಶುರು ಮಾಡ್ತಾರ, ಅವಾಗ ಇವೆಲ್ಲ ಜಗತ್ತಿನ ತೋರ್ತಕ್ಕಂಥದ್ದೆಲ್ಲ ಸಾಕು ಅನ್ಸಕ್ಕೆ ಶುರು ಆಕತಿ. ಅವಾಗ ನೀನು ಬೇಡುತ್ತೆ ತೆಪ್ತತಿ. ಅವಾಗ ನೀ ಗುರು ಹಚ್ಚಿ, ಅವಾಗ ಆನಂದ. ಯಾವಾಗ ಸಾಕಂತೆ ಅವಾಗ ಶುರು ಆಗೇ ಬಿಡ್ತೈತೆ ಆನಂದ. ಬೇಕಂತಂದ್ರೆ ದುಃಖ ಶುರು ಆತೆ, ಬೇಕಂದು ಶುರು ಆತೆ ಬೆನ್ನು ಹತ್ತುದು. ಬೆನ್ನು ಹತ್ತಿ ಕಡಿಕೆ ಏನು ಮಾಡ್ತಿ, ಪಡಿತಿ ವಿಷಯಗಳನ್ನು. ಆ ವಿಷಯದಲ್ಲಿ ಭ್ರಮಣ ಇರಸಕ್ಕಿ ಮತ್ತೆ. ಯಾಕಂದ್ರೆ ಅಲ್ಲಿ ಸುಖ ಸಿಗುವುದಿಲ್ಲ. ಸುಖ ಸಿಕ್ಕಿದ್ದಾದ್ರೆ ಆ ವಿಷಯಗಳನ್ನ ಬಿಟ್ಟು ನಿದ್ದಿಗೆ ಹೋಗಬಾರ್ದಾಗಿತ್ತು ನೀನು. ಆ ಸುಖ ಸಿಕ್ಕಿತ್ತಾದ್ರೆ ಆ ವಿಷಯಗಳನ್ನ ಬಿಟ್ಟು ಮತ್ತೊಂದು ವಿಷಯನ ಬೇಡಬಾರ್ದಾಗಿತ್ತು ನೀನು. ಅದ ವಿಷಯ ಸಾಕಂತ ಕೂತು ಬಿಡ್ಬೇಕಾಗಿತ್ತು. ಯಾಕಂದ್ರೆ ಅಲ್ಲಿ ಸುಖ ಇಲ್ಲ, ತೋರಿಸ್ತಿದೆ ಅಲ್ಲಿ ಸುಖ ಇರಬಹುದಂತ ಅನಿಸ್ತಿ, ಕಡಿಕಲ್ಲಿ ಸುಖ ಸಿಗಲಿಲ್ಲ. ಮನಸ್ಸು ಭ್ರಮಣ ಇರಸ ಆಯ್ತು, ಮತ್ತು ಸುಖ ಹುಡ್ಕೊಂಡ್ತು. ಜಗತ್ತಿನ ಆಟನ ಇಷ್ಟೈತಿ, ಎಲ್ಲದರೊಳಗೂ ತೋರಿದಂಗೆ ಅನಿಸ್ತದೆ ಸುಖ. ಆದರೆ ಎಲ್ಲಿಯೂ ಸುಖ ನೆಲೆಯಾಗಿ ನಿಂತಿಲ್ಲ. ತೋರಿದಂಥ ಸುಖ ಮತ್ತೆ ಅಡಿಗೆ ಬಿಡ್ತೈತಿ. ಯಾಕಂದ್ರೆ ಮನಸ್ಸು ಪಲ್ಲಟಿ. ಯಾವಾಗ ಮನಸ್ಸು ಚಂಚಲ ಆಯ್ತು, ಅಲ್ಲಿ ಸುಖ ಮಾಯ ಆಯ್ತು. ಮನಸ್ಸು ಸ್ಥಿರ ಆಯ್ತು, ಸುಖ ನಿಂತು. ಅದಕ್ಕೆ ಮನಸ್ಸು ಸ್ಥಿರ ಆಗಬೇಕಾಗೈತಿ. ಮನಸ್ಸು ಸ್ಥಿರ ಎಲ್ಲಿ ಆಗಬೇಕಾಗೈತಿ? ಸತ್ಯ ವಸ್ತುವಿನಲ್ಲಿ ಆಗಬೇಕಾಗೈತಿ. ಅಸತ್ಯ ವಸ್ತುವಿನಲ್ಲಿ ಮನಸ್ಸು ಸ್ಥಿರ ಆಗಿತ್ತಾದ್ರೆ ಅದು ಮತ್ತೆ ದುಃಖ ತಂದು ಕೊಡ್ತೈತಿ. ನಮ್ಮದ ಮನಸ್ಸು ಸತ್ಯ ವಸ್ತುವಿನಲ್ಲಿ ಆಗ್ಬೇಕು. ಜಗತ್ತಿನೊಳಗೆ ಸತ್ಯ ವಸ್ತು ಯಾವುದಪ್ಪ ಅಂದ್ರೆ ಯಾವುದೈತಿ ಸತ್ಯ ವಸ್ತು? 3 ಕಾಲಗಳಲ್ಲಿ ಬಾಧೆ ಆಗಲ್ಲಂಥದ್ದು, ಯಾವಾಗಲೂ ಇರ್ತಕ್ಕಂಥದ್ದು, ಎಂದೂ ನಾಶ ಆಗಲಾರದಂಥದ್ದು. ಅದಕ್ಕೆ ಏನಂತ ಹೇಳ್ತಾರ? ಪರಮಾತ್ಮ ಅಂತ ಹೇಳ್ತಾರ. ಆತ್ಮ, ಶ್ರೇಷ್ಠವಾದ ಆತ್ಮ. ಅದಕ್ಕೆ ಅರಿವು ಅಂತ ಹೇಳಿದರು. ಅರಿವಿನ ಲಕ್ಷಣ ಅಂದ್ರೆ ಆನಂದಮಯ. ಯಾವಾಗಲೂ ಆನಂದನ ಆನಂದ. ಅದು ಸತ್ಯ, ಅದು ನಿತ್ಯ, ಅದು ಪರಿಪೂರ್ಣ. ಅದನ್ನ ಪರಮಾತ್ಮ ಅಂದ್ರು. ಅದನ್ನ ಶ್ರೇಷ್ಠವಾದ ಅರಿವು ಅಂದ್ರು. ಅದ ನೀನು ಅಂತ ಹೇಳಿದ್ರು. ಕಡೆಗೆ ನಮಗೆ ನಂಬಿಕೆ ಇದರೊಳಗೆ ಬರಬೇಕು. ಆ ಸತ್ಯ ವಸ್ತು ನಾನಂತ ನಂಬಿ ಮಿಥ್ಯವಾದದ್ರ ಮೇಲಿನ ಎಲ್ಲ ಮೋಹ ಬೆಳೆದಿದ್ದೆಲ್ಲ ಮೋಹವನ್ನು ಕಳ್ಕೋಬೇಕು. ಈ ಶರೀರ ಮೊದಲು ಮಾಡಿಕೊಂಡು ಆವಾಗ ಆನಂದನ ಆನಂದ. ಮೋಹವನ್ನು ಯಾಕೆ ಕಳ್ಕೋಬೇಕಪ್ಪ ಅಂದ್ರೆ ಆ ಮೋಹ ಇದ್ದಾಗ ಮನಸ್ಸು ಆ ಕಡೆ ಹೋಗತ್ತೆ. ಆ ಮೋಹಕ್ಕೆ ಕಾರಣ ಏನಪ್ಪಾ ಅಂದ್ರೆ ಅಜ್ಞಾನ. ಅದನ್ನ ಜ್ಞಾನದಿಂದ ಕಳ್ಕೋಣಿ.
ಅದನ್ನ ಮರೆತು ಬಿಟ್ಟು ಕುಂದ್ರ ಬೇಡ. ಯೋಗ ಕರ್ಮ ಭಕ್ತಿಗಳು ಏನು ಮಾಡ್ತಾವ? ಮರೆಸ್ತಾವ ನಿನಗೆ. ಭಕ್ತಿ ಭಾವ ಪರವಶನ ಆಗದಾಗ, ಕರ್ಮದಲ್ಲಿ ಮುಳುಗಿದಾಗ ನಿನಗೆ ಅದರ ಬಗ್ಗೆ ಮರುವಾಗಿರ್ತದೆ. ಮತ್ತ ಆ ಕಡೆ ಹೊರಗೆ ಬಂದೆ ಅಂದ್ರೆ ಮನಸ್ಸು ಆ ಕಡೆ ಎಳಿತೈತಿ. ಆನಂದದ ಅನುಭೂತಿ ಆಗ್ಲಿಲ್ಲ ಅಂತಲ್ಲ, ನಿನಗೆ ಆನಂದದ ಅನುಭೂತಿ ಆಗೈತೆ. ಅಲ್ಲಿ ತೋರ್ತೈತಿ ಸುಖ. ಮಂತ್ರೋಚ್ಚಾರಣೆ ಮಾಡ್ಕೊಂತ ಕುಂತ, ಮಂತ್ರದಲ್ಲಿ ಮಗ್ನ ಆದ, ಶರೀರ ಭಾವವನ್ನು ಮರೆತ ಆನಂದದ ಅನುಭೂತಿ ಆತಿ. ಆದರೆ ವಿಷಯದಲ್ಲಿ ಸುಖ ಬುದ್ಧಿ ನಾಶ ಆಗಲಿಲ್ಲ. ಮತ್ತ ಮನಸ್ಸು ಹೊರಗಡೆ ಬಂತು, ವಿಷಯಗಳ ಬೆನ್ನು ಹತ್ತಿ. ಅದಕ್ಕೆ ಈ ತಾತ್ಪೂರ್ತಿಕ ಪರಿಹಾರ ಬೇಡ ನಮಗೆ. ಶಾಶ್ವತ ಪರಿಹಾರ ಅಂದ್ರೆ ಏನಪ್ಪಾ ಅಂದ್ರೆ ಜ್ಞಾನದಿಂದ ಅಜ್ಞಾನವನ್ನು ತೆಗೆದು ಹಾಕೋದು. ಯಾವಾಗ ಜ್ಞಾನದಿಂದ ಅಜ್ಞಾನವನ್ನು ತೆಗೆದು ಹಾಕ್ತಿ, ಅವಾಗ ಮನಸ್ಸು ನಿಶ್ಚಲ ಆಕತಿ, ಚಂಚಲ ವೃತ್ತಿಯನ್ನು ಕಳ್ಕೊಂತತಿ. ಯಾವಾಗ ಮನಸ್ಸು ನಿಶ್ಚಲ ಆಕತಿ, ಆನಂದದ ಅನುಭೂತಿ. ಸದಾ ಆನಂದ ಇದ್ದಿದ್ದ ಐತಿ, ಆದರೆ ಅನುಭವಕ್ಕೆ ಬರುವಲ್ಲ. ನೀ ಆನಂದವನ್ನು ಪುನಃ ಸೃಷ್ಟಿಸಬೇಕಾಗಿಲ್ಲ, ಆನಂದವನ್ನು ಹುಡುಕಬೇಕಾಗಿಲ್ಲ. ಆನಂದ ಸಾಗರನ ನೀನಿದ್ದಿ, ಆದ್ರೆ ಅದರ ಅನುಭವ ನಿನಗಾಗೋಲ್ಲ. ಯಾವಾಗ ಅನುಭವಕ್ಕೆ ಬರ್ತೈತಿಪ್ಪ ಅಂದ್ರೆ ಮನಸ್ಸು ನಿಶ್ಚಲ ಆದಾಗ. ಮನಸ್ಸು ಯಾವಾಗ ನಿಶ್ಚಲ ಆಗತ್ತಂದ್ರೆ ಮನಸ್ಸಿನಲ್ಲಿ ಉಳಿದಂತಹ ದೋಷಗಳೆಲ್ಲ ಮಾಯ ಆದಾಗ. ಆ ದೋಷಗಳಿಗೆ ಕಾರಣ ಅಜ್ಞಾನ. ಜ್ಞಾನದಿಂದ ಅಜ್ಞಾನವನ್ನು ತೆಗೆದು ಹಾಕ, ಆವಾಗ ಆನಂದದ ಅನುಭೂತಿ. ಅದನ್ನ ಪರಮಾತ್ಮನ ದರ್ಶನ ಅಂದ್ರೆ. ಅನುಭೂತಿಗೆ, ಅದಕ್ಕೆ ಅನುಭೂತಿಗೆ. ಪರಮಾತ್ಮ ಅಂದ್ರೆ ಹೊರಗಲ್ಲೇ ಇಲ್ಲ, ನಿನ್ನ ನಿಜ ಸ್ವರೂಪದ ಅನುಭವ ಹೊಂದೋದು. ಆ ಆನಂದ ಸ್ವರೂಪನ ನೀನಿದ್ದಿ, ಆ ಅನುಭವ ನಿನಗೆ ಆಗ್ತಾ ಇಲ್ಲ. ಅಜ್ಞಾನದಿಂದ, ಈ ದೋಷಗಳಿಂದ ನಿನ್ನ ಅಂತಃಕರಣ ಮಲಿನ ಆಗೈತಿ. ಅಂತಃಕರಣ ಶುದ್ಧಿ ಆದಾಗ ನಿನ್ನ ನಿಜ ಸ್ವರೂಪದ ಅನುಭವ ನಿನಗಾಕೈತಿ. ಅಂತ ನಿಜ ಸ್ವರೂಪದ ಅನುಭವನ ನೀ ಮಾಡ್ಕೋಬೇಕಂದ್ರೆ ನಿನ್ನ ಅಂತಃಕರಣದಲ್ಲಿದ್ದಂಥ ದೋಷಗಳನ್ನು ತೆಗೆದು ಹಾಕಲೇಬೇಕು. ಯಾವಾಗಲೂ ನಾವು ಸ್ವಚ್ಛನ ಕನ್ನಡಿ ಒಳಗೆ ಮುಖ ನೋಡ್ಕೊಂತೀವಿ, ಹೊಲಸು ಕನ್ನಡಿ ಒಳಗೆ ಮುಖ ಕಾಣೋದಿಲ್ಲ. ಹಂಗೆ ಅಂತಃಕರಣ ಸ್ವಚ್ಛ ಆದಾಗ ಆನಂದದ ಅನುಭೂತಿ ಆಕತಿ, ನಿನ್ನ ನಿಜ ಸ್ವರೂಪದ ದರ್ಶನ ಆಕತಿ, ಪರಮಾತ್ಮನ ದರ್ಶನ ಆಕತಿ. ದರ್ಶನ ಆಕತಿ ಅನ್ನೋದ್ರ ಶಬ್ದದ ಅರ್ಥ ತೆಪ್ಪಕತಿ. ದರ್ಶನ ಆಗಕ್ಕೆ ಮತ್ತೊಂದು ಬಂದು ತೋರುದಿಲ್ಲ, ಅಲ್ಲೇ ನೀನು ಇದ್ದಂಥದ್ದು ಅನುಭವಕ್ಕೆ ಬರ್ತದೆ. ಮೊದಲು ಇರಲಿಲ್ಲ ಅಂತಲ್ಲ, ದರ್ಶನ ಆತಿ ಅಂದ್ರೆ ಅದರ ಅರ್ಥ ಏನಾಕತಿ? ಮೊದಲು ಇರಲಿಲ್ಲ, ಈಗ ತೋರ್ತೆ ಅಂತಕತಿ. ಆದ್ರೆ ಇಲ್ಲಿ ಹಂಗಿಲ್ಲ, ಇದ್ದಿದ್ದೈತಿ, ಅನುಭವಕ್ಕೆ ಬರ್ತದೆ. ಆ ಅನುಭವವನ್ನು ನೀವು ಹೊಂದಬೇಕಂದ್ರೆ ಅಂತಃಕರಣ ದೋಷ ಮಾಯ ಆಗಲೇಬೇಕು. ಆ ಅನುಭವದಿಂದ ನಾವು ಅಂತಃಕರಣದ ದೋಷವನ್ನು ನಿಧಾನವಾಗಿ ಮಾಯ ಮಾಡ್ಕೊಳಕ್ ಬರ್ತದೆ. ನಿತ್ಯ ಅನುಭವದಿಂದ ಅದನ್ನ ಸತ್ಸಂಗದಲ್ಲಿ ಮಾಡಿದಂಥ ಶ್ರವಣದ ಜೊತೆ ಬೆಸೆದು ನೋಡ್ಕೋತ ಹೋಗ್ಬೇಕು. ಅದನ್ನ ಮನನ ಅನ್ನೋದು. ನಿತ್ಯ ನಿತ್ಯ ಮಾಡತಕ್ಕಂಥ ಕರ್ಮಗಳಲ್ಲಿ, ನಿತ್ಯ ಮಾಡತಕ್ಕಂಥ ಎಲ್ಲ ಕಾಯಕಗಳಲ್ಲಿ ಸುಖದ ಅಪೇಕ್ಷೆ ಇಲ್ಲದ ಯಾವುದೂ ನಡೆಯುವುದಿಲ್ಲ. ಎಲ್ಲ ನಡೆದು ಸುಖದ ಅಪೇಕ್ಷೆಯಿಂದನ. ಆದರೆ ನಮ್ಮದು ಅದನ್ನ ಲೆಕ್ಕ ಇಡೋದು ಮರ್ತೇವೆ ನಾವು. ಎಷ್ಟು ಸುಖಾಸಕ್ತಿ ಆ ಕರ್ಮದಿಂದ ಅನ್ನೋದು ಮರ್ತೇವೆ ನಾವು ಲೆಕ್ಕ ಇಡೋದು. ಅದನ್ನು ಲೆಕ್ಕ ಇಡಕ್ಕೆ ಶುರು ಮಾಡಿದ್ವಿ ಅಂದ್ರೆ ನಮಗೆ ಅದ್ರಾಗ ದೋಷ ದರ್ಶನ ಆಗಕ್ಕೆ ಶುರು ಆಗ್ತದೆ. ಆ ವಿವೇಕ ಜಾಗರ ಆದಾಗ ಲೆಕ್ಕ ಇಡಕ್ಕೆ ಶುರು ಮಾಡ್ತದೆ. ಅದು ನೋಡಪ್ಪ, ನಿನ್ನೆ ಬಡ್ಕೊಂಡು ಇವತ್ತು ಬಡ್ಕೊಂಡು ದಿನ ಅದ ನಡೆದತ್ತಲ್ಲೋ, ಎಲ್ಲೈತಿ ನಿನ್ನ ಸುಖದ ಇದ್ರೊಳಗೆ? ಸುಖದ ಅನುಭವ ನಿನಗೆ ಯಾವಾಗಾಗಿತ್ತಂದ್ರೆ ನೋಡ್ಕೋ ನೀನು. ಎಂಥ ಗಾಢನಿದ್ರಿಪ್ಪ, ಎಂಥ ಸುಖ ಅದ. ಜಗತ್ತಿರಲಿಲ್ಲ, ನಿನ್ನ ಹೆಸರಿರಲಿಲ್ಲ, ನಿನ್ನ ಆಕಾರ ನೆನಪಿಲ್ಲ, ರೂಪಿಲ್ಲ, ಯಾವುದೈತಲ್ಲೇ ಆನಂದ ಮಾತ್ರ ಇತ್ತು. ಹಂಗ ಅದನ್ನು ಮೆಲುಕು ಹಾಕ್ಕೊಂಡು ನೆನಪು ಮಾಡ್ಕೊಂಡಾಗ ಆ ಆನಂದ ಎಲ್ಲಿದ್ದ ಬಂತಿಪ್ಪ? ಹಂಗಾರ ನಿದ್ದೆ ಒಳಗಿನ ಆನಂದ ಎಲ್ಲಿದ್ದ ಬಂದಿತ್ತು? ನಿದ್ದೆ ಒಳಗೆ ಯಾವ್ದಾರ ವಿಷಯ ವಸ್ತುಗಳು ಭೋಗ ನಡೆದಿತ್ತೋ ಹೆಂಗ? ಅಲ್ಲಿ ಉಂಡಿದ್ದೋ, ಹುಟ್ಟಿದ್ದೋ, ತೊಟ್ಟಿದ್ದೋ, ಏನು ಮಾಡಿದ್ದಿ? ಯಾವುದು ಇಲ್ಲ, ಆದ್ರೆ ಆನಂದ ಇತ್ತು. ಯಾವುದಿಲ್ಲದಾಗ ಆನಂದ ಐತಿ, ಏನಾರ ಇದ್ರೆ ಆನಂದ ಇಲ್ಲ. ಎರಡನೇದು ಯಾವ್ದಾರ ಹಿಡ್ಕೊಂಡು ಆನಂದ ಹೋಯ್ತು. ಎಲ್ಲವನ್ನೂ ಬಿಟ್ಟಾಗ ಆನಂದ ಐತಿ, ಎಲ್ಲವೂ ನಿನ್ನ ಸ್ವರೂಪನ ಅಂತ ತಿಳ್ಕೊಂಡಾಗ ಆನಂದ ಐತಿ. ಅದು ಅನುಭವ ಕಡೆಗೆ ಬರ್ತೈತೆ. ಅದು ಮೊದಲಿಗೆ ಏನು ಮಾಡೋದು? ಎಲ್ಲವನ್ನೂ ಬಿಟ್ಕೋತ ಹೋಗುದು. ಅದಕ್ಕೆ ಸತ್ಸಂಗ ಏನು ಮಾಡ್ತತಿ? ಎಲ್ಲವನ್ನೂ ಬಿಡಾಕಸ್ತತಿ. ಎಲ್ಲಿ ಒಳಗೆ ನಿನಗೆ ಗೊತ್ತಾಗೋದಿಲ್ಲ. ಅದ ನಿಧಾನ ಪ್ರಕ್ರಿಯೆ ನಡೀತಿರ್ತೈತಿ ಒಳಗದ ಅಂತಃಕರಣದಲ್ಲಿ.
ಅದರ ಸತ್ಸಂಗದೊಳಗೆ ಭಾಗಿ ಆದಂಗ ಅಂತಃಕರಣದಲ್ಲಿ ಪರಿಣಾಮ ಆಗೇ ಆಗ್ತದೆ. ಇದು ಶತಸಿದ್ಧ, ಇದರೊಳಗೆ ಏನು ಸಂಶಯ ಬೇಡ. ಅಂತಃಕರಣದಲ್ಲಿ ಪರಿಣಾಮ ಆಗಿ ನಿನ್ನ ಸತ್ಸಂಗದಿಂದ ನಿನ್ನ ಲೌಕಿಕ ಜೀವನ ಸುರುಳಿತ ನಡೀತತಿ. ಅದರೊಳಗೆ ಯಾವುದ ಬಾಧೆನ ತೋರುವುದಿಲ್ಲ. ಲೌಕಿಕ ಜೀವನವನ್ನು ಸರಳ ಸುಗಮವಾಗಿ ನಡೆಸಕ್ಕೆ ಶುರು ಮಾಡ್ತತಿ. ಇದರಲ್ಲಿ ಯಾವ ಸಂಶಯನೂ ಇಲ್ಲ. ಹಂಗ ಅದರ ಜೊತೆಗೆ ಅಂತಃಕರಣದಲ್ಲಿ ದೋಷಿಗಳ ಮಾಯ ಆದಂಗ ಮನಸ್ಸು ನಿಶ್ಚಲ ಅಂತ ಬರ್ತದೆ. ಅದಕ್ಕೆ ಸತ್ಸಂಗಕ್ಕೆ ಬಹಳ ಮಹತ್ವ ಐತಿ. ಸದಾ ಸತ್ಸಂಗದೊಳಗೆ ಇದ್ಕೋಂತ ಶ್ರವಣ ಎಷ್ಟು ಮಾಡ್ತೇವೋ ಅದ್ರ 3 ಪಟ್ಟು ಮನನ ಮಾಡೋದು. 1 ತಾಸು ಶ್ರವಣ ಮಾಡಿದ್ದನ್ನು 3 ತಾಸು 4 ತಾಸು ಅದನ್ನ ಪುನಃ ವಿಚಾರ ಮಾಡೋದು. ಅದನ್ನ ಜೀವನದಲ್ಲಿ ನಮ್ಮ ಅನುಭವಕ್ಕೆ ಯಾವ್ದು ವಿರುದ್ಧ ಬರ್ತೈತೆ ಅನ್ನೋ ನೋಡ್ಕೊಂತ ಹೋಗೋದು. ಹೊರಗಲಿಗೆ ಹಚ್ಚುದಂತಿದ್ರ ಅಪ್ಪಾರ ಅದನ್ನು. ನಿನ್ನ ಅನುಭವಕ್ಕೆ ಯಾವ್ದು ವಿರುದ್ಧ ಬರ್ತೈತಿ, ಇದು ಯಾವಾರ ಹೇಳಿದ್ರಲ್ಲಿ ತೆಗೆದು ಬಿಸಾಕದನ್ನು. ನಿನ್ನ ಅನುಭವಕ್ಕೆ ಬರಬೇಕದು. ಅದಕ್ಕೆ ವಿವೇಕದ ಕಣ್ಣಿನಿಂದ ತೆಗೆದು ನೋಡಾಕ ಶುರು ಮಾಡು. ಜಗತ್ತಿನೊಳಗೆ ಏನದಾವಲ್ಲ ಇವ ಅಂದ ಆಚರಣೆಗಳೆಲ್ಲ ಅದರೊಳಗೆ ದೋಷಿಗಳು ಕಾಣಕ್ಕೆ ಶುರು ಆಕ್ಕಾವ ನಿನಗೆ. ಇಲ್ಲಿಕಂದ್ರೆ ಅವ ಸತ್ಯ ಅಂತ ನಂಬುತ್ತೀನಿ ನೀನು. ಅಜ್ಜಾರ ಅಂತಿ ಭಾಳ ಸರಳ ಹೇಳ್ತಿದ್ರು. ಅಜ್ಜಾರ ಮಾತೊಳಗೆ ಹೇಳೋದಾದ್ರೆ ಎಂಥ ಮಾತವು. ತನಗೆ ಗೊತ್ತಿಲ್ಲದ ಜೋಗ ಬಂದು ಹಣಿಗೆ ಹಚ್ಚಿದ್ರೆ ನಂಬಿ ಬಿಡ್ತೇವೆ ನಾವು. ಇವತ್ತು ಹೆಚ್ಚಿದ್ರೆ ಬೂದಿ ಟಿಕ್ಕಿ ಬಿಟ್ರೆ ನಂಬಿಡ್ತೇವೆ. ತನಗೆ ಗೊತ್ತಿಲ್ಲ ಜೋಗವ, ಆಕಿ ಹೇಳಿದ್ರೆ ನಂಬ್ತೇವೆ. ದೇವರ ನೀನದೇ ಅಂತ ಋಷಿ ಮುನಿಗಳು ಕಂಡುಕೊಂಡು ಹೇಳ್ಯಾರ, ಅದನ್ನ ನಂಬೋದ್ರೆ ನಂಬಾಕ್ ತಯಾರಿಲ್ಲ ನಾವು. ಎಂಥ ವಿವೇಕಿಗಳು. ಅದಕ್ಕೆ ನಾವು ನಂಬಿಕೆ ಬೇಕಾಗೈತಿ. ಇದನ್ನು ಎಲ್ಲಿವರೆಗೆ ಇದರಲ್ಲಿ ನಂಬಿಕೆ ಹುಟ್ಟುವುದಿಲ್ಲ ಅಲ್ಲಿವರೆಗೆ ಜಗತ್ತ ಸುಖಮಯ, ಜಗತ್ತ ಸುಂದರ, ಜಗತ್ತ ವಿಶಾಲ, ಜಗತ್ತ ದ್ವಾಡದ, ಇದರೊಳಗೆ ಸುಖ ಹುಡುಕುವಂತ ಕಡಿಕೆ ಏನು ಮಾಡೋದಂದ್ರೆ ಮತ್ತೆ ಭ್ರಮ ನಿರಸನಾಗಿ ಹುಟ್ಟುತ್ತಾ ಸಾಯುತ್ತಾ ಹಂಗ ತಿರುಗ್ಕೊಂತ ಹೋಗೋದಕ್ಕತ್ತೆ. ಅದಕ್ಕೆ ಇದನ್ನು ನಂಬಪ್ಪ ಮನುಷ್ಯ ಜನ್ಮ ಬಂದಿದ್ದೆ ಸುಮ್ಮನೆ ಹಂಗ ಕಳೆದು ಹೋಗಕ್ಕಲ್ಲ. ಎದಕ್ಕೆ ಬಂದೈತೆ ಅನ್ನೋದಾರ ಸ್ವಲ್ಪ ವಿಚಾರ ಮಾಡ. ದನ ಕನಕಾದಿಗಳನ್ನು ಕೂಡಾಡಕ್ಕಲ್ಲ, ಕೀರ್ತಿ ಸಂಪತ್ತು ಗಳಿಸಾಕಲ್ಲ, ಪದವಿ ಪಟ್ಟ ಹೊಂದಾಕಲ್ಲ. ನಿನ್ನ ನಿಜ ಸ್ವರೂಪವನ್ನು ಅರಿತ ನೀನು ಸುಖ ಹೊಂದಾಕ, ಶಾಶ್ವತ ಸುಖದಲ್ಲಿ ನೆಲೆ ನಿಲ್ಲಾಕ. ಜಗತ್ತಿನ ಯಾವ ಪದವಿ ಪಟ್ಟುಗಳು ಶಾಶ್ವತ ಸುಖವನ್ನು ತಂದು ಕೊಡೋದಿಲ್ಲ ನಿನಗೆ. ಅವು ದುಃಖಮಯನ ಅದಾವು, ಅವು ಶಾಶ್ವತ ಇಲ್ಲ. ಜಗತ್ತಿನ ಯಾವ ಶ್ರೀಮಂತಿಕೆನೂ ನಿನಗೆ ಸುಖವನ್ನು ತಂದು ಕೊಡುವುದಿಲ್ಲ. ಜಗತ್ತಿನ ಯಾವ ಪದವಿನೂ ನಿನಗೆ ಸುಖವನ್ನು ತಂದು ಕೊಡುವುದಿಲ್ಲ. ಸುಖ ಯಾವಾಗ ಬರ್ತೈತಿಪ್ಪ ಅಂದ್ರೆ ಅಂತಃಕರಣದಲ್ಲಿ ನಿರ್ಮಲ ಆದಾಗ, ಮನಸ್ಸು ನಿಶ್ಚಲ ಆದಾಗ. ಅಂಥ ನಿಶ್ಚಲವಾದ ಮನಸ್ಸನ್ನು ಹೊಂದಬೇಕಂದ್ರೆ ಅಂತಃಕರಣ ಸ್ವಚ್ಛ ಆಗಬೇಕು. ಮನೋಬುದ್ಧಿಯಾದಿಗಳಿಲ್ದಂಥ ದೋಷಗಳ ಮಾಯ ಆಗಬೇಕು. ಅದು ಸತ್ಸಂಗದಿಂದ ಬರ್ತೈತಿ. ಅದು ಒಂದ ದಿನಕ್ಕೆ ಬರಲಿಕ್ಕಿಲ್ಲ. ಅದು ಸತ್ಸಂಗದಾಗ ಭಾಗಿಯಾದಾಗ, ನಿತ್ಯ ಶ್ರವಣ ಮಾಡಿದಾಗ ಬರೋದಂತ ಶತಸಿದ್ಧ. ಆದರೆ ಈ ಜನ್ಮದೊಳಗೆ ನಾ ಅದನ್ನು ಸಾಧಿಸೇ ತೀರ್ತೇನೆ ಅಂತ ಇಚ್ಛೆಯಿಂದ, ಉತ್ಕಟವಾದ ಇಚ್ಛೆಯಿಂದ ಭಾಗಿಯಾಗಿದ್ದಾದ್ರೆ ಸಂಶಯನೇ ಇಲ್ಲ, ಇದೇ ಜನ್ಮದಾಗ ಮುಕ್ತರಾಗಬಹುದು. ಆದರೆ ಸದೃಢವಾದ ಅಚಲವಾದ ನಂಬಿಕೆ ಬೇಕು, ಇಚ್ಛಾ ಬೇಕು, ಅದರಲ್ಲಿ ಸಂಪೂರ್ಣ ತೊಡಗಿಸ್ಕೋಬೇಕು. ಅವಾಗ ಮಾತ್ರ ಸಾಧ್ಯ ಐತೆ ಅಂತ ತಿಳ್ಕೊಂಡು ಹೇಳಿ ಇವತ್ತು ನನಗೆ ಈ ಸತ್ಸಂಗದಾಗ ಭಾಗಿಯಾಗಕ್ಕೆ ಅವಕಾಶ ಕೊಟ್ಟಂತ ತಮಗೆಲ್ಲರಿಗೂ ಅನಂತ ವಂದನೆಗಳನ್ನು ತಿಳಿಸುತ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಇಲ್ಲಿವರೆಗೆ ಆಶೀರ್ವಚನ ನೀಡಿದಂಥ ಸದ್ಗುರು ಬಸವರಾಜ ಪಂಡಿತಪ್ಪನವರ ಪಾದಾರವಿಂದಗಳಲ್ಲಿ ನಮಸ್ಕರಿಸಿ, ಈಗ ಇಷ್ಟೊತ್ತನ ಶ್ರವಣ ಆಯಿತು. ಇನ್ನು ಸಾಂಕೇತಿಕವಾಗಿ 1-2 ನಿಮಿಷ ಮಂಡನವನ್ನು ಮಾಡಿ. ಎಲ್ಲರಿಗೂ ಊಟದ ವ್ಯವಸ್ಥೆ ಅದ, ಎಲ್ಲರೂ ಊಟ ಮಾಡ್ಕೊಂಡು ಹೋಗ್ಬೇಕು. ಮುಂದಿನ ತಿಂಗಳು ಮೊದಲನೇ ರವಿವಾರ ಇದೇ ಹಾಲಲ್ಲಿ ಎಲ್ಲರೂ ಬರಬೇಕು. ತಮಗೆ ಗೊತ್ತಿದ್ದವ್ರು ಕರ್ಕೊಂಡು ಬರಬೇಕು, ಇದು ಬೆಳಿಬೇಕು ಅಂತ ಕೇಳ್ಬೋದು.